Good morning to everyone once again. Am I audible to everyone? Okay. Yes. So let us begin. So this is again one more important concept. So we finished integration by parts. Okay. So we finished this integration by parts and we've also finished this result also. Okay. So that is e to the power x into f of x plus f dash of x. That also we finished. This is without derivation. You have to just remember the result. Okay. So result anta ankolli, theorem or in general formula antane ankolli for your convenience. Okay. So now next, again very important. Now these three, ಇದರಲ್ಲಿ ನಿಮ್ಗೆ 7.4 ಎಕ್ಸಸೈಸ್ ನಾವು 6 ಡೆರಿವೇಶನ್ಸ್ ಮಾಡಿದ್ವಲ್ಲ 7.4 ನಲ್ಲಿ 6 ಡೆರಿವೇಶನ್ಸ್ ವಿ ಹ್ಯಾವ್ ಡನ್. ಇದ್ರಲ್ಲಿ ಯಾವ್ದಾದ್ರು ಒಂದು ಡೆರಿವೇಶನ್ ಕೇಳ್ತಾರೆ. ಓಕೆ, ದಿಸ್ ಇಸ್ ಫಿಕ್ಸ್ ಕ್ವೆಶನ್. ಇದ್ರಲ್ಲಿ ನಾವು ಒಂದು ಡಿರೈವ್ ಮಾಡೋಣ. ಸಿಮಿಲರ್ಲಿ ಇಟ್ ವಿಲ್ ಗೋ ಫಾರ್ ದ ಅದರ್ ಟು. ಬಟ್ ಇದ್ರ ಮೇಲೆ ಮೋಸ್ಟ್ಲಿ ನಿಮ್ಗೆ ಎಕ್ಸಾಂಪಲ್ ಕೇಳ್ತಾರೆ. ಡೆರಿವೇಶನ್ ಕೇಳೋದು ಸ್ವಲ್ಪ ಡೌಟ್. ಓಕೆ, ಸೊ ಸ್ವಲ್ಪ ಬ್ಲೂ ಪ್ರಿಂಟ್ ನೋಡ್ಕೊಂಡು ಮತ್ತೆ ಈ ವರ್ಷ ಹೊಸ ಬ್ಲೂ ಪ್ರಿಂಟ್ ಬಿಟ್ರೆ ನೋಡೋಣ. Otherwise, if it is last blueprint only, then ಈ 7.4 ಇಂದ ಡೆರಿವೇಶನ್ ಕೇಳ್ತಾರೆ. ಇದರಿಂದ ನಿಮ್ಗೆ ಡೆರಿವೇಶನ್ ಏನ್ ಕೇಳಲ್ಲ. ಬಟ್ ಎನಿ ಹೌ ಡೆರಿವೇಶನ್ ಇಸ್ ಪ್ರಿಸ್ಕ್ರೈಬ್. ಸೊ ಒಂದ್ ಮಾಡ್ತೀನಿ, ಅದೇ ತರ ಬಾಕಿ ಎರಡು ಫಾಲೋ ಆಗುತ್ತೆ. ಓಕೆ, ಈಗ ವಾಟ್ ಆರ್ ದೀಸ್ ಸ್ಪೆಷಲ್ ಟೈಪ್ ಆಫ್ ಇಂಟಿಗ್ರಲ್ಸ್? ಏನ್ ಸ್ಪೆಷಲ್ ಟೈಪ್? ನೀವು 7.4 ನಲ್ಲಿ ನೆನ್ಪಿರ್ಬೋದು, ಈ ತರ ಫಂಕ್ಷನ್ಸ್ ನಾವು ಮಾಡಿದೀವಿ. ಓಕೆ, ಸೊ ಈ ತರ ಫಂಕ್ಷನ್ಸ್ ಇದ್ದಾಗ ವಾಟ್ ಆರ್ ದ ಇಂಟಿಗ್ರಲ್ಸ್ ವಿ ಸಾ ಅಂಡ್ ದ ಸೇಮ್ ಫಂಕ್ಷನ್ಸ್ ಅಂದ್ರೆ ಸೇಮ್ ರ್ಯಾಷನಲ್ ವೆನ್ ದೇ ಆರ್ ಅಂಡರ್ ದಿ ರೂಟ್. ಓಕೆ, ಸೊ ಆ 3 ಸೆಟ್, ಆಮೇಲೆ ಅಂಡರ್ ದ ರೂಟ್ 3 ಸೆಟ್. ಸೊ ದೀಸ್ ವಿ ಹ್ಯಾವ್ ಡನ್. ಎಸ್ ಆರ್ ನೋ? Similarly, now here the under the root are in the denominator. If you write the functions like this, okay, when there is only one function under the root like this, okay, so ಅವಾಗ ಏನಾಗುತ್ತೆ ಇಂಟಿಗ್ರೇಷನ್ ಅನ್ನೋ ನಮ್ ಕ್ವೆಶನ್. ಸೊ ದೀಸ್ ಆರ್ ದ 3 ರಿಸಲ್ಟ್ಸ್. ಅಗೇನ್ ಇವು ನಾವು ಡಿರೈವ್ ಆದ್ಮೇಲೆ ಅಗೇನ್ ಯು ಹ್ಯಾವ್ ಟು ಮೆಮರೈಸ್ ಆಲ್ ದೀಸ್ 3 ರಿಸಲ್ಟ್ಸ್. ಯಾಕಂದ್ರೆ ನಾವು ಎಕ್ಸಾಂಪಲ್ ನಲ್ಲಿ ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ತೀವಿ. ಇಸ್ ದಟ್ ಕ್ಲಿಯರ್? ಓಕೆ, ಸೊ ನಿಮ್ಗೆ ಸ್ವಲ್ಪ ಇಂಟಿಗ್ರೇಷನ್ ನಲ್ಲಿ ಮೆಮರೈಸ್ ಮಾಡೋ ಕಾನ್ಸೆಪ್ಟ್ ತುಂಬಾ ಇದಾವೆ. ಡೈರೆಕ್ಟ್ ಸ್ಟ್ಯಾಂಡರ್ಡ್ ಇಂಟಿಗ್ರಲ್ಸ್ ಮೆಮರೈಸ್ ಮಾಡಬೇಕು, ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಮೆಮರೈಸ್ ಮಾಡಬೇಕು, ಈ 7.4 6 ರಿಸಲ್ಟ್ಸ್ ನೆನ್ಪಿಟ್ಕೋಬೇಕು, ಪಾರ್ಷಿಯಲ್ ಫ್ರಾಕ್ಷನ್ ಮೆಥಡ್ ನೆನ್ಪಿಟ್ಕೋಬೇಕು, ಆಮೇಲೆ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ನೆನ್ಪಿಟ್ಕೋಬೇಕು, and these 3 results. ಸ್ವಲ್ಪ ನಿಮ್ಗೆ ಇಂಟಿಗ್ರೇಷನ್ ಅಲ್ಲಿ ಕೆಲಸ ಜಾಸ್ತಿ, ಬಟ್ ಇಂಟಿಗ್ರೇಷನ್ ಕ್ಯಾರೀಸ್ 20 marks in annual exam. Okay, so you have to do integration. Is that clear? Okay, yes. So the first one, I hope I'm audible to everyone. Yes, ma'am. ಸರಿ, ಸೊ ದೀಸ್ ಆರ್ ದ 3 ರಿಸಲ್ಟ್ಸ್. ನೀವು ನೋಡ್ಬೋದು ಏನೇನ್ ಹೇಳುತ್ತೆ. ಇದು ಏನು ಇಂಟಿಗ್ರೇಷನ್ ಆಫ್ when you have a function in this form where a is any constant. ಆಮೇಲೆ ಇದೇನಾಗುತ್ತೆ when under the root x square plus a square under the root x square minus a square. ಈ ತರ ಇದ್ದಾಗ ನಾವು ಹೇಗ್ ಮಾಡ್ಬೇಕನ್ನೋ ಕ್ವೆಶನ್. ಓಕೆ, ಸೊ ಯಾವ್ದಾದ್ರು ಒಂದು ಡೆರಿವೇಶನ್ ನಾನು ಮಾಡ್ತೀನಿ ಇಲ್ಲಿ, and this derivation goes by integration by parts. Okay, so ನಾನು ಫಸ್ಟ್ ಡೆರಿವೇಶನ್ ಮಾಡ್ತೀನಿ ಅಂತ ಅನ್ಕೊಳ್ಳಿ. ಇಲ್ಲಿ say for example root of x square minus a square dx. Okay, so let this is your I. ಇದನ್ನ ನಾವು ಫೈಂಡ್ ಮಾಡ್ಬೇಕು. ಅಲ್ಲಿ ಆನ್ಸರ್ ಇದೆ, ಲಿಸ್ಟ್ ಆಫ್ ದ ಫಾರ್ಮುಲಾ ನಾನು ನಿಮ್ಗೆ PPT ತೋರಿಸಿದ್ನಿ, ಅದ್ರಲ್ಲಿ ಆನ್ಸರ್ ಇದೆ. ಬಟ್ ವಿ ವಿಲ್ ಡಿರೈವ್ ದಿಸ್. ಓಕೆ, ಈಗ ಬರೀ ಇಲ್ಲಿ ಒಂದೇ ಫಂಕ್ಷನ್ ಇದೆ. ಸೊ ಬರೀ ಒಂದೇ ಫಂಕ್ಷನ್ ನೋಡ್ಕೊಂಡ್ರೆ ನಮ್ಗೆ ಡೈರೆಕ್ಟ್ ಇಂಟಿಗ್ರೇಷನ್ ಆಗ್ಲಿ ಅಥವಾ ಏನು ಸಬ್ಸ್ಟಿಟ್ಯೂಷನ್ ಆಗ್ಲಿ ಏನು ಹೆಲ್ಪ್ ಆಗ್ತಾ ಇಲ್ಲ. ನಾವು there are 2 methods of doing this. One is by substitution, one is by integration by parts. ನಾವು ಸದ್ಯಕ್ಕೆ integration by parts ಮುಗಿಸಿದೀವಿ, so I will apply that method only. Okay, so this I will write as it is. Now tell me, can I write this as into 1? Yes, ma'am. So root x square minus x square into 1 I can write, because x root into 1 will become the root function itself. ನಾನೀಗ by default ಇದನ್ನ u ಅಂತ ಅನ್ಕೊಂತೀನಿ, ಇದನ್ನ v ಅಂತ ಅನ್ಕೊಂತೀನಿ. Okay, and then apply integration by parts. ಏನ್ ಹೇಳುತ್ತೆ integration by parts?
u as it is, integration of v. What is integration of v ಅಂದ್ರೆ 1, okay, minus integration differentiation of u ಅಂತ ಹೇಳುತ್ತೆ. ಏನು differentiation of u ಅಂದ್ರೆ root x square minus into integration of 1, okay, and that is v. So this root x square minus a square as it is. Now what is integration of 1 with respect to x? X minus e integration ಹಂಗೆ ಉಳಿತು. We know differentiation of root x. What is differentiation of root x? 1 by 2 root x, correct? ಆದ್ರೆ x ಜಾಗದಲ್ಲಿ ಏನಿದೆ? x square minus a square ಇದೆ. So chain rule apply ಆಗುತ್ತೆ. ಮತ್ತೆ x square ಏನಾಯ್ತು? 2x ಆಯ್ತು. a square ಏನಾಯ್ತು? 0 ಆಯ್ತು. And integration of 1. What is integration of 1? x. Okay. So ಈಗ ಸ್ವಲ್ಪ ಏನೇನ್ ಕ್ಯಾನ್ಸಲ್ ಆಯ್ತು? ಈ 2 ಮತ್ತೆ 2 ಕ್ಯಾನ್ಸಲ್ ಆಯ್ತು. ಇದನ್ನ ಸ್ವಲ್ಪ ರಿಅರೇಂಜ್ ಮಾಡ್ಕೊಂಡು ಬರ್ಕೊಳ್ಳಿ. ಇದು ಹಂಗೆ ಉಳಿತು. ಮೈನಸ್ ಇಲ್ಲಿ x into x ಏನಾಯ್ತು? x square. And this is x square by a square dx. ಈಗ ಮತ್ತೆ ನಮ್ಗೆ ರ್ಯಾಷನಲ್ ಫಂಕ್ಷನ್ ಬಂತು. ಓಕೆ, ಸೊ ಮತ್ತೆ ರ್ಯಾಷನಲ್ ಫಂಕ್ಷನ್ ಇಂಟಿಗ್ರೇಷನ್ ಮಾಡಬೇಕು. ಸೊ ಲಿಟಲ್ ಬಿಟ್ ಅಡ್ಜಸ್ಟ್ಮೆಂಟ್ ನಾವು ಮಾಡೋಣ. ಇಲ್ಲಿ ಲಾಸ್ಟ್ ಒಂದೆರಡು ಕೇಸಸ್ ನಲ್ಲಿ ಮಾಡಿರ್ತಾರ. ಡಿನಾಮಿನೇಟರ್ ನಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, ನ್ಯೂಮರೇಟರ್ ನಲ್ಲೂ ಎಕ್ಸ್ ಸ್ಕ್ವೇರ್ ಇದೆ. ಆದ್ರೆ ಇಲ್ಲಿ ಏನಿದೆ? A square. ಇದೆ. Minus. ಸೊ ನಾನು ಎ ಸ್ಕ್ವೇರ್ ಇಂದ ಸಬ್ಟ್ರಾಕ್ಟ್ ಮತ್ತೆ ಆಡ್ ಮಾಡ್ಬೋದಾ ಇಲ್ಲಿ? Yes, ma'am. So ನೀವು sorry, this is not minus 2. What is this? Square. Okay. So ನಿಮ್ ಕನ್ವೀನಿಯನ್ಸ್ ಗೋಸ್ಕರ ಡಿನಾಮಿನೇಟರ್ ನಲ್ಲಿ ಆ ಟರ್ಮ್ ಇದ್ದಿದ್ರಿಂದ ಏನ್ ಮಾಡಿ, ಎ ಸ್ಕ್ವೇರ್ ನ ಸಬ್ಟ್ರಾಕ್ಟ್ ಮಾಡಿ. ಸಬ್ಟ್ರಾಕ್ಟ್ ಮಾಡಿದ್ಮೇಲೆ ಮತ್ತೆ ನಾನು ಏನ್ ಮಾಡ್ಬೇಕು? ಆಡ್. ಕರೆಕ್ಟಾ? ಸೊ ದಿಸ್ ಇಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಡಿ ಎಕ್ಸ್. ಈಗ ನೀವು ಗ್ರೂಪ್ ಮಾಡಿ ಗ್ರೂಪ್ ಮಾಡ್ಕೊಂಡ್ರೆ ಸ್ಪ್ಲಿಟ್ ಮಾಡಿ ಬರಿಬಹುದಾ ಅದನ್ನ? Yes, ma'am. ಓಕೆ, ಸೊ ಫಸ್ಟ್ ಒಂದು ಗ್ರೂಪ್ ಮಾಡ್ಕೊಳ್ಳಿ. ಇದು ಮೈನಸ್ ಆಯ್ತು. ಓಕೆ, ಫಸ್ಟ್ ಗ್ರೂಪ್ ಏನಾಯ್ತು ನಿಮ್ಗೆ? ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಡಿವೈಡೆಡ್ ಬೈ Root of ಮೈನಸ್ ಎಕ್ಸ್ ಆಯ್ತು. ಆಮೇಲೆ ಇಲ್ಲೇನಾಯ್ತು? ಪ್ಲಸ್ Plus a square by root of x square minus a square. ಕರೆಕ್ಟಾ? ಸೊ ಇದನ್ನ ಇಕ್ವೇಶನ್ 1 ಅಂತ ಬರೀತೀನಿ ಇಲ್ಲಿ. ಈಗ ಇದು ಎಕ್ಸ್ ರೂಟ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಆಯ್ತು. ಈಗ ಇದನ್ನ ರಾಷನಲೈಸ್ ಮಾಡ್ಕೊಂಡ್ರೆ ಯಾವ ಫಾರ್ಮ್ ನಲ್ಲಿ ಬರುತ್ತೆ ಹೇಳಿ? root a. ರೂಟ್ ಏನಲ್ಲಿ ಬರುತ್ತಾ? 1/2 ರೂಟ್ ಏನಲ್ಲಿ ಬರುತ್ತಾ? 1 by 1 by 2 root a, ma'am. 1 by root ಏನಾ? ಐ ಆಮ್ ಕನ್ಫ್ಯೂಸಿಂಗ್ ಯು. ಯು ಶುಡ್ ಗಿವ್ ಪ್ರಾಪರ್ ಆನ್ಸರ್. 1 by root a, ma'am. ರೂಟ್ 1 by root a. Root a. ರೂಟೇ ಬರಲ್ಲ, ರೂಟೇ ಬರುತ್ತೆ, ರೈಟ್? Yes, ma'am. Yes, ma'am. ರೂಟ್ ಎ ಇಂಟು ರೂಟ್ ಎ ಆಯ್ತು. ಎ ಕ್ಯಾನ್ಸಲ್ ಆಯ್ತು, ರೂಟ್ ಎ ಆಯ್ತಲ್ವಾ? ಸೊ ಇದು Yes, ma'am. ರಾಷನಲೈಸ್ Yes, ma'am. ಮಾಡ್ಕೊಂಡ್ರೆ. ಓಕೆ, ಸೊ ಈಗ ನಾನು ಇದು ಪ್ಲಸ್ ಇಂಟು ಮೈನಸ್ ಮೈನಸ್ ಆಯ್ತು. ಫಸ್ಟ್ ಇಂಟಿಗ್ರೇಷನ್ Root of x square minus a square. ಕರೆಕ್ಟಾ? ಇದು ಅಗೇನ್ ಮೈನಸ್ ಇಂಟು ಪ್ಲಸ್ ಏನಾಯ್ತು? ಮೈನಸ್ ಆಯ್ತು. ಈ ಎ ಸ್ಕ್ವೇರ್ ಕಾನ್ಸ್ಟೆಂಟ್ ಇದೆ, ಇದನ್ನ ಹೊರಗಡೆ ಬರ್ಕೊಂತೀನಿ. ಇಲ್ಲೇನ್ ಉಳಿತು? ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಡಿ ಎಕ್ಸ್ ಉಳಿತು. ಕರೆಕ್ಟಾ? ಆಮೇಲೆ ಈ ಕಡೆ ಏನ್ ಉಳಿತು? ಐ ಉಳಿತು. ಟೆಲ್ ಮಿ, ಇದನ್ನ ಮತ್ತೆ ಮಾಡ್ತಾ ಹೋದ್ರೆ ಹಂಗೆ ಕಂಟಿನ್ಯೂ ಆಗುತ್ತೆ. ಇಸ್ ದಿಸ್ ನಥಿಂಗ್ ಬಟ್ ಯುವರ್ ಐ ಆರ್ ನೋ ಫ್ರಮ್ ಈಕ್ವೇಶನ್ 1? Yes, ma'am. ಓಕೆ, ಇದು ನಥಿಂಗ್ ಬಟ್ ನಮ್ಗೆ ಬೇಕಾಗಿರೋ ಕ್ವಶನ್ ಇದು. ಓಕೆ, ಸೊ ಇಲ್ಲಿ ಐ ಉಳಿತು. ಇದು ರೂಟ್ ಈ ಫಂಕ್ಷನ್ ಹಂಗೆ ಉಳಿತು. Minus I. ಉಳಿತು, ಈ ಐ ಆಯ್ತು. ಕರೆಕ್ಟಾ? ಆಮೇಲೆ ಇದು ಸ್ಟಿಲ್ ದಿಸ್ ಇಂಟಿಗ್ರೇಷನ್ ಇಸ್ ರಿಮೈನಿಂಗ್. ಬಟ್ ಟೆಲ್ ಮಿ, ಡು ವಿ ನೋ ದಿಸ್ ಇಂಟಿಗ್ರೇಷನ್ ಬೈ ಆರ್ ಫೋರ್ತ್ ಎಕ್ಸರ್ಸೈಸ್ ಆರ್ ನೋ? Yes, ma'am. ಈ ಇಂಟಿಗ್ರೇಷನ್ ನಮ್ಗೆ ಫೋರ್ತ್ Ma'am, log ಬರುತ್ತಾ ma'am? ಎಸ್, ಲಾಗ್ ಬರುತ್ತೆ. ವೆರಿ ಗುಡ್, ನೆನ್ಪಿಟ್ಕೊಳ್ಳಿ ಅದನ್ನ. ಏನ್ ಬರುತ್ತೆ ಅದು? ಲಾಗ್ ಆಫ್ ಎಕ್ಸ್ ಪ್ಲಸ್ ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬರುತ್ತೆ. ಕರೆಕ್ಟಾ? ಸೊ ಎವ್ರಿಥಿಂಗ್ ಯುವರ್ ಆನ್ಸರ್ ಇಸ್ ಓವರ್. ಬರೀ ಆ ಐ ಅನ್ನ ಒಂದ್ ಕಡೆ ಮಾಡ್ಕೋಬೇಕಷ್ಟೇ. ಸೊ ಈ ಐ ಹಂಗೆ ಉಳಿತು. ಮೈನಸ್ ಐ ಏನಾಯ್ತು? ಪ್ಲಸ್ ಐ ಆಯ್ತು, ವಿಚ್ ಇಸ್ ಎಕ್ಸ್ ರೂಟ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಟು ಲಾಗ್ ಎಕ್ಸ್ ಪ್ಲಸ್ ಎ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಆಯ್ತು. ಆಮೇಲೆ ಈಗ ಐ ಪ್ಲಸ್ ಐ ಏನಾಯ್ತು? 2i. 2i ಆಯ್ತು. ನಾನು ಒಂದೇ ಸ್ಟೆಪ್ ನಲ್ಲಿ ಬರ್ಕೊಂಡ್ ಬಿಡ್ತೀನಿ. ಆ 2 ನ ಈ ಕಡೆ ಶಿಫ್ಟ್ ಮಾಡ್ತೀನಿ. 2 ನ ಈ ಕಡೆ ಶಿಫ್ಟ್ ಮಾಡಿದಾದ್ಮೇಲೆ ಹೋಲ್ ಥಿಂಗ್ ಡಿವೈಡೆಡ್ ಬೈ 2 ಆಗುತ್ತಲ್ವಾ ಅದು? Yes, ma'am. ಸೊ ಐದರ್ ಯು ಕ್ಯಾನ್ ರೈಟ್ ಹೋಲ್ ಥಿಂಗ್ Ma'am, ಡಿವೈಡೆಡ್ ಬೈ ಅದು 2. log ಹಾ ಹೇಳಿ. ma'am, log of x plus x in add ಆಯ್ತು ma'am. ಇದು ಫೋರ್ತ್ ಎಕ್ಸರ್ಸೈಸ್ ನಲ್ಲಿ ನಾವು ಮಾಡಿರೋ ರಿಸಲ್ಟ್. ಈ ಇಂಟಿಗ್ರೇಷನ್ ಡೈರೆಕ್ಟ್ ಆಗಿ ಫೋರ್ತ್ ಎಕ್ಸರ್ಸೈಸ್ ನಲ್ಲಿ ಇದೆ. 6 ಫಾರ್ಮುಲಾಸ್ ma'am. ಇದಾವಲ್ಲ, Yes, ma'am. 6 ಫಾರ್ಮುಲಾಸ್ ಇದು ಡೈರೆಕ್ಟ್ ಆಗಿ ಇದೆ ನಮ್ಗೆ. Okay, ma'am. ಐ ಗೆಸ್ 5th ಪಾಯಿಂಟ್ ಅಥವಾ 4th ಪಾಯಿಂಟ್ ಇರ್ಬೋದು ಅದು.
Okay, and now this is 2y. 2 na ಆ ಕಡೆ ಹಾಕಿದೆ. Either you can divide it by whole thing divided by 2 or each term divided by 2, and that's your required answer. Is this clear? Yes, Yes, ma'am. ma'am. So ಇದು what we have derived this. Okay, so ಈ ಥರ್ಡ್ ಪಾಯಿಂಟ್ ನೋಡಬಹುದು. ನಮ್ಗೆ ಥರ್ಡ್ ಪಾಯಿಂಟ್ ಇದೆ, ಸೇಮ್ ಆನ್ಸರ್ ಬಂತಲ್ಲ, ಅಲ್ಲಿ 1/2 ಹೊರಗಡೆ ಬರ್ಕೊಂಡಿದ್ದಾರೆ ಅವರು. ನಾನು 2 whole thing divide by ಮಾಡಿದೆ. This is your required answer. Any doubts? No, ma'am. No, ma'am. ಸೊ ನಾವು ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಮಾಡ್ಕೊಂಡ್ವಿ. ಅದೇ ತರ ಇದನ್ನ ಮತ್ತೆ ಏನಂತ ಮಲ್ಟಿಪ್ಲೈ ಮಾಡ್ತೀರಾ ಇಲ್ಲಿ? 1 ಅಂತ Into one. ಮಲ್ಟಿಪ್ಲೈ ಮಾಡಿ ಯು ವಿ ಅಪ್ಲೈ ಮಾಡಿ ಯು ವಿಲ್ ಗೆಟ್ ದ ಆನ್ಸರ್. ಇದನ್ನ ಐ ಅಂತ ಬರ್ಕೊಳ್ಳಿ. ಓಕೆ, ಆಮೇಲೆ ಮತ್ತೆ ಇದನ್ನ ಐ ಅಂತ ಬರ್ಕೊಂಡು ಇಲ್ಲಿ ಮತ್ತೆ ಏನ್ ಮಲ್ಟಿಪ್ಲೈ ಮಾಡ್ತೀರಾ? 1 ಅಂತ ಮಲ್ಟಿಪ್ಲೈ ಮಾಡ್ತೀರಾ. ಇದನ್ನ ಯು ಅಂತ ತಗೊಳ್ಳಿ, ಇದನ್ನ ವಿ ಅಂತ ತಗೊಳ್ಳಿ. ಯು ವಿಲ್ ಗೆಟ್ ದಿಸ್ ಆನ್ಸರ್. ಇಸ್ ದಿಸ್ ಕ್ಲಿಯರ್? Yes, ma'am. But 1 is enough. We will move on to the examples. ಆದ್ರೆ ಸಾರಿ, ಎಕ್ಸಾಂಪಲ್ಸ್ ಮಾಡ್ಬೇಕಂದ್ರೆ ನಿಮ್ಗೆ ಈ 3 ರಿಸಲ್ಟ್ಸ್ ಗೊತ್ತಿರ್ಲೇಬೇಕು. ಹ್ಯಾವ್ ಯು ಆಲ್ ರಿಟನ್ ದ ನೋಟ್ಸ್? ನೋಟ್ಸ್ Yes, ma'am. ಬರ್ದಿದ್ರೆ ನಿಮ್ ಕೈಯಲ್ಲಿ ಈಗ ಸದ್ಯಕ್ಕೆ ಈ ನೋಟ್ ಇದೆಯಾ, ಬರ್ದಿರೋ ನೋಟು? ಅಥವಾ No, ma'am. ನೋಟ್ಸ್ ಬರ್ಕೊಳ್ಳಿ. ಐ ವಿಲ್ ಗಿವ್ ಯು 1 minute ಟೈಮ್. ಈ 3 ರಿಸಲ್ಟ್ಸ್ ನ ನೀವು ಬುಕ್ ನಲ್ಲಿ ಸದ್ಯಕ್ಕೆ ಬರ್ಕೊಳ್ಳಿ ಬೇಗ, ಬಿಕಾಸ್ ಎಕ್ಸಾಂಪಲ್ಸ್ ಪ್ರೂವ್ ಮಾಡುವಾಗ ನಮ್ಗೆ ಇದು ಬೇಕು. ಐ ವಿಲ್ ಅಪ್ಲೈ ಡೈರೆಕ್ಟ್ ರಿಸಲ್ಟ್ಸ್ ಇನ್ ಎಕ್ಸಾಂಪಲ್ಸ್. ಈ 3ನ್ನ ಪಟ್ ಅಂತ ಬರ್ಕೊಳ್ಳಿ. ಅಂದ್ರೆ ನಾನು ಅಪ್ಲೈ ಮಾಡುವಾಗ ನಿಮ್ಗೆ ಗೊತ್ತಾಗುತ್ತೆ ಏನ್ ಅಪ್ಲೈ ಮಾಡ್ತಾ ಇದೀನಿ ಅಂತ. Ma'am, ಇದು derivation ma'am? ಇದು ಲಿಸ್ಟ್ ಫಾರ್ಮುಲಾ. ಇದು ಫಸ್ಟ್ ಒನ್, ಇದು ಸೆಕೆಂಡ್ ಒನ್, ಇದು ಥರ್ಡ್ ಒನ್. ನಾವು ಥರ್ಡ್ ಒನ್ ಪ್ರೂವ್ ಮಾಡಿದ್ವಿ. ಸಿಮಿಲರ್ಲಿ 1 ಇದ್ರ ಮೇಲೆ ನಿಮ್ಗೆ ಡಿರಿವೇಶನ್ ಕೇಳಲ್ಲ. ಆಕ್ಚುಲಿ ಇದ್ರ ಮೇಲೆ ಎಕ್ಸಾಂಪಲ್ ಕೇಳೋದು. Yes, ma'am. ಈ 3 ಮೇಲೆ ಎಕ್ಸಾಂಪಲ್ ಕೇಳ್ತಾರೆ. ಮ್ಯಾಮ್, ಈಗ ನೀವು ಪ್ರೂವ್ ಮಾಡ್ತೀರಾ ಅಲ್ವಾ ಮ್ಯಾಮ್? ಹ್ಮ್ ಅದು ಕೇಳ್ತಾರ ಮ್ಯಾಮ್? ಇಂಪಾರ್ಟೆಂಟ್ ಥಿಯರಮ್? ಯಾವ್ದು? ಈ 3ದ್ರಲ್ಲ? ಹಾ, ಈ 3ದ್ರಲ್ಲಿ ಅದೇ ಹೇಳಿದೆ, ಇದ್ರ ಮೇಲೆ ಡೆರಿವೇಶನ್ ಕೇಳಲ್ಲ. ಓಕೆ ಮ್ಯಾಮ್. 7.4 ನಲ್ಲಿರೋ ಡೆರಿವೇಶನ್ಸ್ ಕೇಳ್ತಾರೆ. ಡನ್? ಎಸ್ ಮ್ಯಾಮ್. ಓಕೆ, ಸೊ ಲೆಟ್ us ಮೂವ್ ಆನ್ ಟು ದ ಎಕ್ಸಾಂಪಲ್ಸ್. ಸೊ ಏನ್ ಹೇಳ್ತಾರೆ? ಎಕ್ಸಾಂಪಲ್ಸ್: integrate the following given functions. Okay, so again ನೀವು ಯಾವ್ದಾದ್ರು ಎಕ್ಸರ್ಸೈಸ್ ನೋಡಿ ಇಂಟಿಗ್ರೇಷನ್ ಅಲ್ಲಿ ಯಾವ ಮೆಥಡ್ ಅಂತ ಅವ್ರು ಹೇಳೋದೇ ಇಲ್ಲ. ಸೊ ಇಟ್ ಈಸ್ ಯೋರ್ ಟಾಸ್ಕ್. integrals, find the integrals of the following functions. Okay, find the integrals of following functions. Okay, so the first one very easy. ಏನ್ ಹೇಳ್ತಾರೆ? ಅಂಡರ್ ದ ರೂಟ್ 4 minus x square ಅಂತ ಹೇಳ್ತಾರೆ. ಓಕೆ, ಸೊ ಲೆಟ್ ದಿಸ್ ಇಸ್ ಫಸ್ಟ್ ನಾನು ಇಂಟಿಗ್ರೇಷನ್ ಫೈಂಡ್ ಮಾಡ್ಬೇಕು. ಅದರಿಂದ ಫಸ್ಟ್ ಇಂಟಿಗ್ರಲ್ ಸೈನ್ ತಗೊಳ್ಳೋಣ. ದಟ್ ಇಸ್ I equals to ರೂಟ್ ಆಫ್ ಇಂಟಿಗ್ರೇಷನ್ ಆಫ್ ರೂಟ್ 4 minus x square dx. ಓಕೆ, ಇದು ಡೈರೆಕ್ಟ್ ಆಗಿ ನಮ್ಗೆ ಬರಲ್ಲ. Now tell me, can I write this 4 as 2 square minus x square? ಎಸ್ ಮ್ಯಾಮ್. Okay, ನಾನು ಹೀಗ್ ಬರ್ದಾಗ tell me, is this in the form of root a square minus x square dx? ಎಸ್ ಮ್ಯಾಮ್. What is the integration of root a square minus x square? 1/2 1/2 x root of what? a square ಎಕ್ಸ್ ಸ್ಕ್ವೇರ್ ಮೈನಸ್ Square plus what? plus a square. A square by 2 sin inverse x by a plus c. Okay, ಆದ್ರೆ ಇಲ್ಲಿ x ಜಾಗದಲ್ಲಿ x ಇದೆ, a ಜಾಗದಲ್ಲಿ ನಮ್ಗೆ ಏನಿದೆ? ಇದು ನಿಮ್ದು ಫಾರ್ಮುಲಾ ಆಯ್ತು. a ಜಾಗದಲ್ಲಿ ನಮ್ಗೆ ಏನಿದೆ? ಇಲ್ಲಿ 2 2 square. ಇದೆ, ಕರೆಕ್ಟಾ? ಸೊ ದಿಸ್ ಇಸ್ 2 ಸ್ಕ್ವೇರ್ ಇದೆ. ಸೊ a ಸ್ಕ್ವೇರ್ 2 ಸ್ಕ್ವೇರ್ ಆಯ್ತು. ಸೊ a ಏನಾಯ್ತು? 2 ಆಯ್ತು, ಕರೆಕ್ಟ್ ಅಲ್ವಾ? ಸೊ ನೌ ದಿಸ್ ಇಸ್ x as it is a. a ಅಂದ್ರೆ ಇದು a ಸ್ಕ್ವೇರ್ ಆಯ್ತು ಪ್ಲಸ್ a ಸ್ಕ್ವೇರ್ ಬೈ 2. ಆದ್ರೆ ನಮ್ದು a ಸ್ಕ್ವೇರ್ ಸಾರಿ a ಏನಿದೆ? 4 ಇದೆ ಅಗೇನ್. ಓಕೆ, ಬಿ ಕೇರ್ಫುಲ್. ಸೈನ್ ಇನ್ವರ್ಸ್ x ಬೈ a. x ಬೈ a ಅಂದ್ರೆ ಏನಾಯ್ತು? x Plus. ಬೈ 2 ಆಯ್ತು. ಸೊ ಇದನ್ನ ಸ್ವಲ್ಪ ಸಾಲ್ವ್ ಮಾಡ್ಕೊಳ್ಳಿ. ಇದು x ಹಂಗೆ ಉಳಿತು. 2 ಸ್ಕ್ವೇರ್ ಇಸ್ ನಥಿಂಗ್ ಬಟ್ 4. ನೌ ವಾಟ್ ಇಸ್ 2 ಸ್ಕ್ವೇರ್ ಹಿಯರ್? 4. ವಾಟ್ ಇಸ್ 4 by 2? 2. 4 by 2 is 2. Okay, so ಇಲ್ಲಿ ಏನಾಯ್ತು? ಇಲ್ಲಿ 2 ಉಳಿತು. And this is sin inverse x by 2 plus c, and that's your required answer. Is this clear how to apply the formula? ಎಸ್ ಮ್ಯಾಮ್.
ಓಕೆ ಸೊ ಇಲ್ಲಿ 2 ಮತ್ತೆ 2 ಕ್ಯಾನ್ಸಲ್ ಮಾಡಬಾರ್ದು ಬಿಕಾಸ್ ದಿಸ್ ಇಸ್ Angle. okay please don't take care of that variables and everything. Sin inverse x by 2. Okay, the next one, root 1 minus 4x square ಅಂತ ಹೇಳ್ತಾರೆ. Okay, so let this is I root 1 minus 4x square dx. Okay, Ma'am, 1 square minus 2 square. yes, very good. ಇದನ್ನ ನಾನು 1 square ಅಂತ ಬರೀಬಹುದು. 4x square ಅನ್ನ ನಾನು 2x whole square ಅಂತ ಬರೀಬಹುದಾ? Yes, ma'am. Okay, 2x whole square ಅಂತ ಬರೀಬಹುದು. So now it is in the form of what again? Root of a square minus x square. a ಜಾಗದಲ್ಲಿ ಏನಿದೆ? 1 ಇದೆ. One. But x ಜಾಗದಲ್ಲಿ x ಇಲ್ಲ. x ಜಾಗದಲ್ಲಿ ಏನಿದೆ? 2x. 2x. So x ಜಾಗದಲ್ಲಿ ಯಾವಾಗ x ವೇರಿಯಬಲ್ ಇರಲ್ಲ, ಯಾವಾಗ್ಲೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. Okay, ನೆನ್ಪಿಟ್ಕೊಳ್ಳಿ. So this is 2 into 1 dx equals to ಏನಾಯ್ತು? dt ಆಯ್ತು. So dx ಏನಾಯ್ತು ಇವಾಗ? 1 by 2. 1 by 2 dt ಆಯ್ತು. ಕರೆಕ್ಟಾ? ಸೊ ಈ ಫಾರ್ಮುಲಾ ಫಸ್ಟ್ ಇಲ್ಲಿ ಫಾರ್ಮುಲಾ ಬರ್ದ್ಬಿಡ್ತೀನಿ. ಫಾರ್ಮುಲಾ ಯಾವ್ದಿದು? a square minus x square. ಸೊ ಏನಾಗುತ್ತೆ ಇದು? 1 by 2. 1 by 2 x ಅಥವಾ x by 2 a square minus x square plus a square by 2 sin inverse x by a plus c ಆಗುತ್ತೆ. ಓಕೆ, ಸೊ ಈಗ ಅದು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. 2x ಅಂತ ಏನಂತ ತಗೊಂಡ್ವಿ ನಾವು? t ಅಂತ ತಗೊಂಡ್ವಿ. ಆಮೇಲೆ ಇದೇನಾಯ್ತು? 1 by 2 dt ಆಯ್ತು. ಆರ್ ದಿಸ್ ಇಸ್ ನಥಿಂಗ್ ಬಟ್ ಮ್ಯಾಮ್ ಹಂಗೆ ಡೈರೆಕ್ಟ್ ಆಗಿ ಮಾಡ್ಬೋದಲ್ಲ, ಇಂತಕ್ ಮ್ಯಾಮ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ? ಡೈರೆಕ್ಟ್ ಆಗಿ ಮಾಡಿದ್ರೆ ಈ ಚೈನ್ ರೂಲ್ ಎಲ್ರು ಮರಿತೀರಾ. ದಿಸ್ ಚೈನ್ ರೂಲ್ ಕಮ್ಸ್ ಹಿಯರ್ ರೈಟ್. ಡಿವೈಡ್ ಬೈ 2 ಮಾಡ್ಬೇಕಲ್ವಾ ಇಲ್ಲಿ? Yes, ma'am. ಎಕ್ಸ್ ಜಾಗದಲ್ಲಿ ಎಕ್ಸ್ ಇಲ್ಲ ಅಂದ್ರೆ ಅಲ್ಲಿ ಡಿಫ್ರೆನ್ಸಿಯೇಷನ್ ಚೈನ್ ರೂಲ್ ಅಪ್ಲೈ ಮಾಡ್ಬೇಕಲ್ವಾ? ನಾನು Yes, ma'am. ಸಬ್ಸ್ಟಿಟ್ಯೂಟ್ ಮಾಡ್ದೆ, ಹಂಗೆ ಬರ್ದೆ. ನಾನು ಇಲ್ಲಿ ಬರೆಯುವಾಗ ಬರೀತೀನಿ, ಸ್ಟೂಡೆಂಟ್ಸ್ ಹ್ಞೂ ಅಂತಾರೆ. ಆದ್ರೆ ಎಕ್ಸಾಮ್ ನಲ್ಲಿ ಎಲ್ಲೆಲ್ಲಿ ಚೈನ್ ರೂಲ್ ಬರುತ್ತೆ ಅದನ್ನ ಡಿವೈಡ್ ಮಲ್ಟಿಪ್ಲಿಕೇಶನ್ ಎಲ್ಲ ಬಿಟ್ಬಿಡ್ತಾರೆ. Okay, ma'am. ನಾನು ಅದಕ್ಕೆ ಯಾವತ್ತು ಡೈರೆಕ್ಟ್ ಆಗಿ ಮಾಡಲ್ಲ, ನಾನು ಸಬ್ಸ್ಟಿಟ್ಯೂಟೇ ಮಾಡ್ತೀನಿ. ಇಲ್ಲಿ ಎಕ್ಸ್ ಜಾಗದಲ್ಲಿ ಎಕ್ಸ್ ಇಲ್ಲ, ನಿಮ್ಗೆ ರಿಸಲ್ಟ್ ಇರೋದು ಎಕ್ಸ್ ಗೆ. ಆದ್ರೆ ಎಕ್ಸ್ ಜಾಗದಲ್ಲಿ ಏನಿದೆ? 2x ಇದೆ. 2x ಡಿಫ್ರೆನ್ಸಿಯೇಷನ್ ಏನಾಗುತ್ತೆ? 2 into 1 2 ಆಗುತ್ತೆ. ಸೊ ನಾನು ಇಂಟಿಗ್ರೇಷನ್ ನಲ್ಲಿ ಅದನ್ನ ಡಿವೈಡ್ ಮಾಡ್ಬೇಕಲ್ವಾ? Yes, ma'am. ಆ ಡಿವಿಷನ್ ಎಲ್ರು ಬಿಟ್ಬಿಡ್ತೀರಾ. ಎವ್ರಿ ಒನ್ ವಿಲ್ ಫಾರ್ಗೆಟ್ ದಟ್ ಇಫ್ ಐ ಡೂ ಡೈರೆಕ್ಟ್ಲಿ. ಓಕೆ, ಈಗ ನೋಡ್ಬೋದು ಆ ಡಿವೈಡ್ ಬೈ 2 ಬಂತಲ್ವಾ ಇಲ್ಲಿ ಸಬ್ಸ್ಟಿಟ್ಯೂಷನ್. ma'am. ಓಕೆ, ಸೊ ಬಿ ವೆರಿ ಕೇರ್ಫುಲ್. So now it is in the form of what? This 1 by 2 as it is, and now it is in the form of a square minus x square. a ಜಾಗದಲ್ಲಿ ಏನಿದೆ? 1 ಇದೆ. x ಜಾಗದಲ್ಲಿ ಏನಿದೆ? t ಇದೆ. Okay, so this is x by 2 ಅಂದ್ರೆ t by 2 root of a square minus x square ಅಂದ್ರೆ t square ಆಯ್ತು. Again 1 a is 1, so 1 square by 2 sin inverse t by a. a ಏನಿದೆ? 1. So this is plus c. Now put back the value of t. t ಏನಂತ ತಗೊಂಡಿದೀವಿ ನಾವು? 2x ಅಂತ ತಗೊಂಡಿದೀವಿ. So this is 1 square and this is 2x whole square plus 1 square by 2 1 by 2 ನೇ ಆಯ್ತು. sin 2 inverse ಇದು 2x ಆಯ್ತು plus c. Okay, or little bit if you rearrange ಈ 2 ಮತ್ತೆ 2 cancel ಆಯ್ತಲ್ವಾ? Yes, ma'am. So this is x ಉಳಿತು ಇಲ್ಲಿ. ಇದು 1 square 1 ಆಯ್ತು, ಇದು 4x square ಆಯ್ತು, ಇದು 1 by 2 ಆಯ್ತು, sin inverse 2x plus c, and that's your required answer. What is one extra thing you should not forget here? That 1 by 2. Here? Yes, ma'am. Okay. So now ಇದು ಡೈರೆಕ್ಟ್ ಆಗಿತ್ತು. ಮ್ಯಾಮ್ ನನಗೆ ಫೋರ್ತ್ ಸ್ಟೆಪ್ ಅರ್ಥ ಆಗಿಲ್ಲ ಮ್ಯಾಮ್. ಯಾವುದು? This one? ಎಸ್ ಮ್ಯಾಮ್, ಮೇಲೆ ಇರೋದು, ಅದಕ್ಕೆ ಮೇಲೆ ಒಂದು ಸ್ಟೆಪ್ ಮೇಲೆ. ಇದಾ? This is the formula that I applied. ಈಗ just ನೋ ಮ್ಯಾಮ್, ಕೆಳಗಡೆ ಮ್ಯಾಮ್ ಇದಾ? ಒಂದು ಸ್ಟೆಪ್. ಎಸ್ ಮ್ಯಾಮ್. This is the formula. Okay, now here 1 square as it is, 2x ನಾವ್ ಏನಂತ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ವಿ? t ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ವಿ. ಸೊ ಇದು 1 square ಆಯ್ತು, ಇದು t square ಆಯ್ತು. dx ಏನಂತ ಸಿಕ್ತು ನಮ್ಗೆ? 1 by 2 dt ಅಂತ ಸಿಕ್ತು. ಆ 1 by 2 dt ಕಾನ್ಸ್ಟೆಂಟ್ ಇದೆ, ಹೊರಗಡೆ ಬರ್ಕೊಂಡೆ, ಇರೋ ಫಂಕ್ಷನ್ ಅನ್ನ ಬರ್ಕೊಂಡೆ, then I applied this formula. Okay, ಮ್ಯಾಮ್. yes. Next, ಯಾವ ಹೇಳ್ತಾ ಇದ್ದೆ ನಾನು? ಥರ್ಡ್ ಕ್ವಶನ್ ರೈಟ್? ಈಗ ಥರ್ಡ್ ಕ್ವಶನ್ ಇಂದ ನಿಮ್ಗೆ ಪರ್ಫೆಕ್ಟ್ ಸ್ಕ್ವೇರ್ ಮೆಥಡ್ ಬರುತ್ತೆ. ಬಿಕಾಸ್ tell me all the three functions that you have, they are in the form of x square and a square, right? ಎಸ್ ಮ್ಯಾಮ್. Perfect squares ಇದಾವೆ.
ಸೊ ಈಗ ನೆಕ್ಸ್ಟ್ ನಮಗೆ ಪರ್ಫೆಕ್ಟ್ ಸ್ಕ್ವೇರ್ ಮೆಥಡ್ ಬರುತ್ತೆ. ಐ ಹೋಪ್ ಎವ್ರಿ ಒನ್ ರಿಮೆಂಬರ್ಸ್ ದ ಪರ್ಫೆಕ್ಟ್ ಸ್ಕ್ವೇರ್ ಮೆಥಡ್ ದಟ್ ಐ ಹ್ಯಾವ್ ಡನ್. Now tell me, is it directly in the form of x square plus a square? No. No, ma'am. So first ಇದನ್ನ ಸಾಲ್ವ್ ಮಾಡ್ಕೊಳ್ಳಿ, ಪರ್ಫೆಕ್ಟ್ ಸ್ಕ್ವೇರ್ ಮಾಡ್ಕೊಳ್ಳಿ, ಆಮೇಲೆ ಯಾವ ಫಾರ್ಮ್ ನಲ್ಲಿ ಬರುತ್ತೆ ನೋಡೋಣ. ಎಕ್ಸ್ ಸ್ಕ್ವೇರ್ ಮ್ಯಾಮ್ ಪ್ಲಸ್ ವೈಟ್ ಬೋರ್ಡ್ ಕಾಣಿಸ್ತಿಲ್ಲ ಮ್ಯಾಮ್. ಕಾಣಿಸ್ತಿದೆ ಮ್ಯಾಮ್. ಕಾಣಿಸ್ತಿಲ್ವಾ? ಕಾಣಿಸ್ತಿದೆ. ಒಬ್ರಿಗೆನಾ ಎಲ್ರಿಗೂನಾ? ಈಗ ಕಾಣಿಸ್ತು ಮ್ಯಾಮ್. Okay. So first, before writing all that integration everything, first ಇದನ್ನ ನೀವು ಸಾಲ್ವ್ ಮಾಡ್ಕೊಳ್ಳಿ. So perfect square. First step ಏನ್ ಹೇಳುತ್ತೆ? Coefficient of x square should be always 1. Is it 1 here? Yes. Yes, Okay. ma'am. So ತೊಂದ್ರೆ ಇಲ್ಲ. We will jump to second step. Second step ಏನ್ ಹೇಳುತ್ತೆ? Take coefficient of x. What is coefficient of x here? 4. Okay. ಆಮೇಲೆ ಏನ್ ಹೇಳುತ್ತೆ? Divide it by divide by 2 ಮಾಡಿದಾಗ ಏನ್ ಸಿಕ್ತು? 2 ಸಿಕ್ತು. Now you have to add and subtract this 2 square. Okay, so this is the method. So ಇದೇನಾಯ್ತು? x square ಆಯ್ತು, 4x ಆಯ್ತು, 6x ಆಯ್ತು, 2 square minus 2 square. Okay, so ಇವಾಗ ಆ 2 square ಅನ್ನ ಜೊತೆಗೆ ಬರ್ಕೊಳ್ಳಿ. ಈ 6 ಹಂಗೆ ಉಳಿತು, 2 square ಏನಾಯ್ತು? 4 ಆಯ್ತು. ಕರೆಕ್ಟಾ? So now tell me, is this in the form of a plus b whole square? Yes, ma'am. Okay, so this is a plus 2 whole square. ಇದೇನಾಯ್ತು? 2 ಆಯ್ತು. ಸೊ ನಮ್ಗೆ ಇದು ಪರ್ಫೆಕ್ಟ್ ಸ್ಕ್ವೇರ್ ಸಿಕ್ತು. ಇಲ್ಲಿ ಪರ್ಫೆಕ್ಟ್ ಸ್ಕ್ವೇರ್ ಸಿಗ್ಲಿಲ್ಲ. ಸೊ ಇದನ್ನ ನಾನು √2 ಹೋಲ್ ಸ್ಕ್ವೇರ್ ಅಂತ ಬರಿಬೋದಾ? Yes, ma'am. Yes. So this is √2 whole square. So therefore integration √x square plus 4x plus 6 dx ಇದನ್ನ ನಾವು ರೀಅರೇಂಜ್ ಮಾಡಿದ್ರೆ ಈ ಪರ್ಫೆಕ್ಟ್ ಸ್ಕ್ವೇರ್ ಅನ್ನ ಬರ್ಕೋಬಹುದು. ಹೇಗೆ? x plus 2 whole square plus √2 whole square. Now tell me in which form it is? X plus a square. Okay. So this is in the form of x square plus a square. Yes or no? Yes, ma'am. ಆದ್ರೆ x ಜಾಗದಲ್ಲಿ ಏನಿದೆ? X. x plus 2 ಇದೆ. ಕರೆಕ್ಟಾ? ಸೊ a ಜಾಗದಲ್ಲಿ 2 ಇದೆ. ಸೊ ಸ್ವಲ್ಪ ಸಬ್ಸ್ಟಿಟ್ಯೂಟ್ ಇದು dx ಆಯ್ತು. ಓಕೆ. ಸೊ ಸ್ವಲ್ಪ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ಬಿಡಿ. x plus 2 ಏನಾಗುತ್ತೆ? t ಆಗುತ್ತೆ. Differentiation of x is 1, 2 is 0, dx equals to dt. Andre dx equals to ಏನಾಯ್ತು? dt ಆಯ್ತು. So this is integration x plus 2. x plus 2 ನ ಏನಂತ ತಗೊಂಡ್ವಿ ನಾವು? t ಅಂತ ತಗೊಂಡ್ವಿ. So ಇದು t square ಆಯ್ತು. ಇದು √2 square ಆಯ್ತು. dx ಏನಾಯ್ತು? dt ಆಯ್ತು. ಈಗ tell me, is it in the form of x square plus a square or no? Yes, ma'am. Yes. Where in the place of x I have t, in the place of a I have √2. Okay. And ಯಾವ ರಿಸಲ್ಟ್? ಸೆಕೆಂಡ್ ರಿಸಲ್ಟ್ ಏನಾಗುತ್ತೆ? ಇದು x by 2 root of x square plus a square plus a plus square a square by 2 log of Sin. x plus x plus log, right? Yes, yes, ma'am. ma'am. Log plus c. ಈಗ x ಜಾಗದಲ್ಲಿ ನಮ್ಗೆ ಏನಿದೆ? t ಇದೆ. x ಜಾಗದಲ್ಲಿ t ಇದೆ. ಕರೆಕ್ಟಾ? x ಸ್ಕ್ವೇರ್ t ಸ್ಕ್ವೇರ್ ಆಯ್ತು. a ಜಾಗದಲ್ಲಿ ಏನಿದೆ? √2 ಇದೆ. ಓಕೆ. ಸೊ ಈಗ ಇದು ನಿಮ್ದು ಫಾರ್ಮುಲಾ ಆಯ್ತು. ಇದನ್ನ ಪಕ್ಕಕ್ಕೆ ಇಡಿ. ಯು ಅಪ್ಲೈ ದ ಫಾರ್ಮುಲಾ ನಾವು. x by 2 ಅಂದ್ರೆ ಏನಾಯ್ತು? t by 2. x ಸ್ಕ್ವೇರ್ ಅಂದ್ರೆ t ಸ್ಕ್ವೇರ್, a ಸ್ಕ್ವೇರ್ ಅಂದ್ರೆ √2 ಸ್ಕ್ವೇರ್, ಆಮೇಲೆ a ಸ್ಕ್ವೇರ್ by 2. a ಏನಿದೆ? √2 ಇದೆ. 1 ಆಗುತ್ತೆ ಮ್ಯಾಮ್. ಹಾ, ಅದು 1 ಆಗುತ್ತೆ. ಇದು ಲಾಗ್, ಇದು t ಆಯ್ತು, ಇದು t ಸ್ಕ್ವೇರ್ ಆಯ್ತು, ಪ್ಲಸ್ a ಸ್ಕ್ವೇರ್ ಸ್ಕ್ವೇರ್ ಆಯ್ತು, ಇದು c ಆಯ್ತು. ಸೊ ಸ್ವಲ್ಪ ಏನೇನ್ ಸಾಲ್ವ್ ಆಗುತ್ತೆ? t ಪುಟ್ ಬ್ಯಾಕ್ ದ ವ್ಯಾಲ್ಯೂ ಆಫ್ t ಏನಂತ ತಗೊಂಡಿದ್ವಿ? x plus 2. ಪ್ಲಸ್ 2. ಓಕೆ. ಸೊ ಇದು ಮತ್ತೆ ಏನಾಯ್ತು? x plus 2 ಸ್ಕ್ವೇರ್ ಆಯ್ತು. ಇದು 2 ಆಯ್ತಲ್ವಾ? Yes, ma'am. ಇದು √2 ಸ್ಕ್ವೇರ್ 2 ಆಯ್ತು. 2 by 2 1 ಆಯ್ತು. ಸೊ 1 into log ಆಯ್ತು. ಇದು x plus 2 plus x plus 2 whole square plus 2 plus. ಓಕೆ. ಸೊ ಸ್ವಲ್ಪ ಇದನ್ನ ಅಲ್ಟಿಮೇಟ್ಲಿ ಫೈನಲ್ ಆನ್ಸರ್ ಬರೆದ್ ಬಿಡಿ. ಟೆಲ್ ಮಿ, ಇದು ನಥಿಂಗ್ ಬಟ್ ನಿಮ್ದು ಈ ಕ್ವಾಡ್ರಾಟಿಕ್ ಈಕ್ವೇಶನ್ ಅಲ್ವಾ? Yes, ma'am. ಓಕೆ. ಅದನ್ನ ಸಾಲ್ವ್ ಮಾಡಿದಾಗಲೇ ನಿಮ್ಗೆ ಆನ್ಸರ್ ಸಿಕ್ಕಿರೋದು. ಸೊ Yes, ಪುಟ್ ಬ್ಯಾಕ್ ma'am. ದಟ್ X plus ಕ್ವಾಡ್ರಾಟಿಕ್. ನೀವು ಅದನ್ನ ಎಕ್ಸ್ಪಾಂಡ್ ಮಾಡಿದ್ರು ಸೇಮ್ ಆನ್ಸರ್ ಬರೋದು ನಿಮ್ಗೆ. ಬಿಕಾಸ್ ದ ಕ್ವಾಡ್ರಾಟಿಕ್ ನಾವು ಆ ತರ ಬರ್ಕೊಂಡಿರೋದು. ಸೊ ದಿಸ್ ಇಸ್ x square plus 4x plus 6 and that's your required answer. Is this clear? Yes, ma'am.
ಓಕೆ, ಸೊ ಏನಿಲ್ಲ, ಅಗೇನ್ ಸೇಮ್ ಫಾರ್ಮುಲಾ ವಿ ಅಪ್ಲೈಡ್. ಬರೀ ಏನ್ ಎಕ್ಸ್ಟ್ರಾ ಥಿಂಗ್ ಇಲ್ಲಿ ನಮ್ಗೆ ಡೈರೆಕ್ಟ್ ಆಗಿ ಇರ್ಲಿಲ್ಲ, ಏನು ಇಂಟಿಗ್ರೇಷನ್ ಅಂದ್ರೆ ಪರ್ಫೆಕ್ಟ್ ಸ್ಕ್ವೇರ್ ಇರ್ಲಿಲ್ಲ, ಪರ್ಫೆಕ್ಟ್ ಸ್ಕ್ವೇರ್ ಮಾಡ್ಕೊಂಡ್ವಿ ಅಷ್ಟೇ. ಓಕೆ, ಸೊ ನೆಕ್ಸ್ಟ್ ಈಸ್ ಈಸಿ. ಕೋಎಫಿಷಿಯಂಟ್ ಆಫ್ ಎಕ್ಸ್ ಬೈ 2 ಇದೆಯಲ್ವಾ ಮ್ಯಾಮ್, ಅದು ಜನರಲ್ ಆಗಿ ತಗೊಂಡ್ರೆ ಇಲ್ಲಾಂದ್ರೆ ಪವರ್ 2 ಇದೆ ಅಂತ ಡಿವೈಡೆಡ್ ಬೈ 2 ತಗೊಂಡ್ರ ಮ್ಯಾಮ್? ಯಾವ್ದು? ಇದು ಲೆಫ್ಟ್ ಹ್ಯಾಂಡ್ ಸೈಡ್ ಸೆಕೆಂಡ್ ಸ್ಟೆಪ್, ಲೆಫ್ಟ್ ಹ್ಯಾಂಡ್ ಸೈಡ್ ನಲ್ಲಿ ಸೆಕೆಂಡ್ ಸ್ಟೆಪ್. ಕೋಎಫಿಷಿಯಂಟ್ ಆಫ್ ಎಕ್ಸ್ ಬೈ 2. ಹಾ, ಕೊಯಿಫಿಷಿಯಂಟ್ ಆಫ್ ಎಕ್ಸ್ ಏನಾಯ್ತು? 4 ಆಯ್ತು. ಓಕೆ, ಪರ್ಫೆಕ್ಟ್ ಸ್ಕ್ವೇರ್ ಮೆಥಡ್ ಹೇಳೋದೇ ಹೀಗೆ, 4 ಸ್ಟೆಪ್ ಇದೆ. ಫಸ್ಟ್ ಕೊಯಿಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ನ 1 ಅಂತ ಮಾಡ್ಬೇಕು. 1 ಇದ್ರೆ ಓಕೆ, ಇಲ್ಲ ಅಂದ್ರೆ 1 ಅಂತ ಮಾಡ್ಬೇಕು ಅದನ್ನ. ಓಕೆ, ಆಮೇಲೆ ಕೊಯಿಫಿಷಿಯಂಟ್ ಆಫ್ ಎಕ್ಸ್ ತಗೋಬೇಕು. ಅದ್ ಏನೇ ನಂಬರ್ ಆಗಿರ್ಲಿ, ಆಡ್ ಇರ್ಲಿ, ಇವನ್ ಇರ್ಲಿ, ಫ್ರಾಕ್ಷನ್ ಇರ್ಲಿ, ಏನೇ ಆಗಿರ್ಲಿ, ಕೊಯಿಫಿಷಿಯಂಟ್ ಆಫ್ ಎಕ್ಸ್ ತಗೋಬೇಕು. ಆ ಏನ್ ನಂಬರ್ ಇರುತ್ತೆ ಆ ನಂಬರ್ ನ ಡಿವೈಡ್ ಬೈ 2 ಅಂತಾನೆ ಮಾಡ್ಬೇಕು. That itself is a perfect square method. Okay, this I have explained in last 4 classes, and this is there in your 10th standard textbook also. Please see that. Okay. Yes ma'am. Yes. So ಆ ಮೆಥಡ್ ನಾನು ರಿಪೀಟ್ ಮಾಡಿದೀನಿ, 7.4 ಇಂದ ರಿಪೀಟ್ ಮಾಡ್ತಾ ಬಂದಿದ್ದೀನಿ. ಸ್ವಲ್ಪ ಗೋ ಬ್ಯಾಕ್ ಅಂಡ್ ಸಿ ದ ಕ್ಲಾಸಸ್. Okay, so next one. So can you see that it is not in the perfect square method? Sorry, Yes, ma'am. perfect square. X square ಇದೆ, ಆದ್ರೆ a square minus x square ಆ ತರ ಆಗ್ಲಿ ಅಥವಾ x square minus a square ಆ ತರ ಆಗ್ಲಿ ಇಲ್ಲ. ಸೊ ಫಸ್ಟ್ ಇದನ್ನ ಸಾಲ್ವ್ ಮಾಡ್ಕೊಂಡು ಬಿಡೋಣ. ನಾವು ಟೆಲ್ ಮಿ, ಕ್ವಾಡ್ರಾಟಿಕ್ ನಲ್ಲಿ ಯೂಶುವಲಿ ಎಕ್ಸ್ ಸ್ಕ್ವೇರ್ ಟರ್ಮ್ಸ್ ಯಾವಾಗ್ಲೂ ನಾವು ಪಾಸಿಟಿವ್ ಅಂತ ಇಡ್ತೀವಲ್ವಾ? Yes, ಸೊ ma'am. ಮೈನಸ್ ಸೈನ್ ಔಟ್, ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಆಯ್ತು, 4. ಮೈನಸ್ 4x ಪ್ಲಸ್ 4x ಆಯ್ತು, ಪ್ಲಸ್ 1 Minus ಮೈನಸ್. ಓಕೆ, ಸೊ ಫಸ್ಟ್ ಸ್ಟೆಪ್ ಏನ್ ಹೇಳುತ್ತೆ ನಿಮ್ದು ಪರ್ಫೆಕ್ಟ್ ಸ್ಕ್ವೇರ್ ಮೆಥಡ್, ಕೊಯಿಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಏನ್ ಆಗಿರ್ಬೇಕು? 1 ಇರ್ಬೇಕು. ಇಲ್ಲಿ 1 ಇದೆಯಾ? ಹೌದು Yes, ಇದೆ. ma'am. ನೋ ಪ್ರಾಬ್ಲಮ್. ಜಂಪ್ ಟು ಯೋರ್ ಸೆಕೆಂಡ್ ಸ್ಟೆಪ್. ಏನ್ ತಗೋಬೇಕು? ಕೊಯಿಫಿಷಿಯಂಟ್ ಆಫ್ ಎಕ್ಸ್ ತಗೋಬೇಕು. ಕೊಯಿಫಿಷಿಯಂಟ್ ಆಫ್ ಎಕ್ಸ್ ಏನಿದೆ? 4 ಇದೆ. ಥರ್ಡ್ ಸ್ಟೆಪ್ ಏನ್ ಹೇಳುತ್ತೆ? ಈ ಕೊಯಿಫಿಷಿಯಂಟ್ ಆಫ್ ಎಕ್ಸ್ ನ ಡಿವೈಡ್ ಬೈ 2 ಮಾಡಿ. 4/2 ಎಷ್ಟಾಯ್ತು? 2 ಆಯ್ತು. ಫೋರ್ತ್ ಸ್ಟೆಪ್ ಏನ್ ಹೇಳುತ್ತೆ? ಆಡ್ ಅಂಡ್ ಸಬ್ಟ್ರಾಕ್ಟ್. ನಿಮ್ಗೆ ಏನ್ ಆನ್ಸರ್ ಸಿಕ್ಕಿದೆಯಲ್ಲ ಅದರ ಸ್ಕ್ವೇರ್ ಅನ್ನ ಆಡ್ ಮತ್ತೆ ಸಬ್ಟ್ರಾಕ್ಟ್ ಮಾಡಿ. ಓಕೆ, ಸೊ ಇವಾಗ ಇದೇನಾಯ್ತು? ಮೈನಸ್ ಹಂಗೆ ಉಳಿತು. ಎಕ್ಸ್ ಸ್ಕ್ವೇರ್ 4x ಮೈನಸ್ 1 ಪ್ಲಸ್ 2 ಸ್ಕ್ವೇರ್ ಮೈನಸ್ 2 ಸ್ಕ್ವೇರ್. ಓಕೆ, ಸೊ ನಮ್ಗೆ ಪ್ಲಸ್ 2 ಸ್ಕ್ವೇರ್ ಬೇಕಿಲ್ಲಿ, ಬಿಕಾಸ್ ದಿಸ್ ಇಸ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ 2ab. ಆಮೇಲೆ ಇದು ಮೈನಸ್ 1 ಹಂಗೆ ಉಳಿತು. ಮೈನಸ್ 2 ಸ್ಕ್ವೇರ್ ಏನಾಗುತ್ತೆ? 4. ಆಗುತ್ತೆ. ಕರೆಕ್ಟಾ? So tell me, is this in the form of a plus b whole square now? Yes ma'am. So this is x plus 2 whole square. ಇದೇನಾಯ್ತು? ಮೈನಸ್ 5 ಆಯ್ತು. ಇದು ನನಗೆ ಸ್ಕ್ವೇರ್ ಸಿಕ್ತು, ಆದ್ರೆ ಇದು ಸ್ಕ್ವೇರ್ ಸಿಗ್ಲಿಲ್ಲ. ಅದನ್ನ ಹೇಗೆ ರೀಅರೇಂಜ್ ಮಾಡ್ಬೋದು ನಾನು? ನನ್ಗೆ ಇದು ಕೂಡ ಸ್ಕ್ವೇರ್ ಅಂತಾನೆ ಬೇಕಲ್ವಾ? Yes ma'am. ರೈಟ್ ಲೈಕ್ ದಿಸ್. 5 ನ ರೂಟ್ 5 whole square ಅಂತ ಬರಿಬೋದಾ? Yes ma'am. Yes, almost done, but solve that minus once again. ಸೊ ಮೈನಸ್ ಸಾಲ್ವ್ ಮಾಡಿದಾಗ ಮೈನಸ್ ಇದು ಪ್ಲಸ್ ಆಯ್ತು, ಆಮೇಲೆ ಫಸ್ಟ್ ಟರ್ಮ್ ಮೈನಸ್ ಆಯ್ತು. ಕರೆಕ್ಟಾ? Yes ma'am. ಸೊ ಇದು ನಿಮ್ದು ಅಡ್ಜಸ್ಟ್ಮೆಂಟ್ ಆಯ್ತು. ಇವಾಗ I ಈಕ್ವಲ್ಸ್ ಟು 1 ಮೈನಸ್ 4x ಮೈನಸ್ ಎಕ್ಸ್ ಸ್ಕ್ವೇರ್ dx. ಆಫ್ಟರ್ ರಿಅರೇಂಜ್ಮೆಂಟ್ ವಾಟ್ ವಿ ಗಾಟ್? Root 5. 5 whole square minus x plus 2 whole square dx under the root. Correcta? Yes ma'am. So now tell me in which form it is? A square minus x A square. square minus x square, which is x by 2 root a square minus x square plus Plus x square by 2 2 sine inverse of by x A. by a plus what? C. Correct? Yes, ma'am. So ಈಗ a ಜಾಗದಲ್ಲಿ ಏನಿದೆ? Root ರೂಟ್ 5. 5 ಇದೆ. x ಜಾಗದಲ್ಲಿ ಏನಿದೆ? X2. x2 ಇದೆ. ಸೊ ಸ್ವಲ್ಪ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ಬಿಡಿ. ಇಲ್ಲಿ ನಿಮ್ಗೆ 1 ಸ್ಟೆಪ್ ಜಾಸ್ತಿ ಆಗ್ಬೋದು, ಬಟ್ ಐ ಪ್ರಿಫರ್ ಟು ರೈಟ್ ದಿಸ್ ಸೊ ದಟ್ ಯು ಶುಡ್ ನಾಟ್ ಗೋ ರಾಂಗ್. ಓಕೆ, ಸೊ ಇವಾಗ ಇದೇನಾಯ್ತು? ರೂಟ್ 5 ಸ್ಕ್ವೇರ್ ಆಯ್ತು. ಎಕ್ಸ್ ಪ್ಲಸ್ 2 ನ ಏನಂತ ತಗೊಂಡ್ವಿ? ಟಿ ಅಂತ ತಗೊಂಡ್ವಿ. ಡಿ ಎಕ್ಸ್ ಏನಾಯ್ತು? ಡಿ ಟಿ ಆಯ್ತು. ನಾವ್ ಯು ಅಪ್ಲೈ ದಿಸ್. ಓಕೆ, ಸೊ ಅಗೇನ್ ಎ ಜಾಗದಲ್ಲಿ ರೂಟ್ 5 ಇದೆ, ಎಕ್ಸ್ ಜಾಗದಲ್ಲಿ ಏನಿದೆ? ಟಿ ಇದೆ. ಕರೆಕ್ಟಾ? ಸೊ ಎಕ್ಸ್ ಬೈ 2 ಅಂದ್ರೆ ಏನಾಯ್ತು? T ಟಿ by ಬೈ 2. 2. ಎ ಸ್ಕ್ವೇರ್ ಅಂದ್ರೆ ಏನಾಯ್ತು?
ರೂಟ್ Root ಸ್ಕ್ವೇರ್ ಆಯ್ತು, ಇದು ಟಿ ಸ್ಕ್ವೇರ್ ಆಯ್ತು, ಪ್ಲಸ್ ಎ ಜಾಗದಲ್ಲಿ ಏನಿದೆ ರೂಟ್ Five. 5 ಇದೆ, by 2. ಆಮೇಲೆ ಇದೇನಾಯ್ತು ಸೈನ್ ಇನ್ವರ್ಸ್ ಟಿ ಬೈ ಎ ಏನಿದೆ ರೂಟ್ 5 ಇದೆ. C. ಪುಟ್ ಬ್ಯಾಕ್ ದ ವ್ಯಾಲ್ಯೂ ಆಫ್ ಟಿ. ಟಿ ಏನಂತ ತಗೊಂಡಿದೀವಿ X plus 2. plus 2 by ರೂಟ್, ಈ ರೂಟ್ 5 ಸ್ಕ್ವೇರ್ ಅಂದ್ರೆ 5 ಆಯ್ತಲ್ವಾ ಇದು 5. Yes, Ma'am. ma'am. ಇದು ಎಕ್ಸ್ ಪ್ಲಸ್ 2 ಸ್ಕ್ವೇರ್ ಆಯ್ತು. ಆಮೇಲೆ ರೂಟ್ ಮತ್ತೆ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಏನ್ ಉಳಿತು ಇಲ್ಲಿ ಬರೀ 5 by 2. 5/2 ಉಳಿತು. ಆಮೇಲೆ ಇದೇನಾಯ್ತು ಇವಾಗ ಎಕ್ಸ್ ಪ್ಲಸ್ 2 ಡಿವೈಡೆಡ್ ಬೈ ರೂಟ್ 5 ಪ್ಲಸ್ ಸಿ. ಸ್ವಲ್ಪ ಇದನ್ನ ಲಾಸ್ಟ್ ಒಂದ್ ಸ್ಟೆಪ್ ಮರಿಬೇಡಿ. ಟೆಲ್ ಮಿ ಇದು ನಥಿಂಗ್ ಬಟ್ ನಮ್ದು ಕ್ವಾಡ್ರಾಟಿಕ್ ಈಕ್ವೇಶನ್ ಇದೆ ಪರ್ಫೆಕ್ಟ್ ಸ್ಕ್ವೇರ್ ಅಲ್ವಾ? Yes, ma'am. Yes, ma'am. This term is nothing but ನಾವು ಮಾಡಿರೋ ಈ ಕ್ವಾಡ್ರಾಟಿಕ್ ಈಕ್ವೇಶನ್ ಇದ್ರದ್ದೇ ನಥಿಂಗ್ ಬಟ್ ಸ್ಕ್ವೇರ್. ಸೊ ಆ ಕ್ವಾಡ್ರಾಟಿಕ್ ಈಕ್ವೇಶನ್ ನಾನು ಮತ್ತೆ ಆಸ್ ಇಟ್ ಇಸ್ ಬರಿಬೋದಾ ಅಲ್ಲಿ? Yes, ma'am. ಯಾಕಂದ್ರೆ ನೀವು ಹೇಗೂ ಅದನ್ನ ಎಕ್ಸ್ಪಾಂಡ್ ಮಾಡಿದ್ರೆ ನಿಮ್ಗೆ ಅದೇ ಕ್ವಾಡ್ರಾಟಿಕ್ ಈಕ್ವೇಶನ್ ಬರೋದು. ಸೊ ದಟ್ಸ್ ಯೋರ್ ರಿಕ್ವೈರ್ಡ್ ಆನ್ಸರ್. ದಿಸ್ ಇಸ್ ಯೋರ್ ಪರ್ಫೆಕ್ಟ್ ಸ್ಕ್ವೇರ್ ಮೆಥಡ್. ಓಕೆ, ಸೊ ಜಸ್ಟ್ ಒಂದ್ಸಲ ನೋಡ್ಕೊಂಡ್ ಬಿಡಿ. ಎನಿ ಡೌಟ್ಸ್? No, ma'am. ಎಸ್, ಸೊ ಈ ತರ ಇರೋದು ನಿಮ್ಗೆ. Ma'am, ಹಾ ಹೇಳಿ. 7th ನಾನು ನಿಮ್ಗೆ Nothing. ಕೊಡ್ತೀನಿ. ಹಾ ಹೇಳಿ, ಅದು ಎಕ್ಸಾಂಪಲ್ ಬೇಕಾ? no, ma'am. Note ಮಾಡ್ಕೊತಿದ್ದೆ ಅಷ್ಟೇ. ನೋಟ್ಸ್ ಕಳ್ಸಿದೀನಿ ನೋಡಿ, ಈಗ ಎಕ್ಸರ್ಸೈಸ್ ಫುಲ್ ಕಂಪ್ಲೀಟ್ ಆಗಿ ನಾನು ಕಳ್ಸಿದೀನಿ ನೋಟ್ಸ್ ಬರ್ ಮ್ಯಾಮ್ ನೋಡಿದೀರಾ? ಇಲ್ಲಿ ರೂಟ್ 5 ಮೈನಸ್ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಬರ್ದಿದ್ದೀರಲ್ಲ ಅದೇ ಪ್ಲೇಸ್ ಅಲ್ಲಿ 1 ಮೈನಸ್ 4x ಮೈನಸ್ ಎಕ್ಸ್ ಸ್ಕ್ವೇರ್ ಇದೆಯಲ್ವಾ ಮ್ಯಾಮ್? ಹಾ ಹೌದು, ಯಾಕಂದ್ರೆ ಇದನ್ನ ಅಡ್ಜಸ್ಟ್ ಮಾಡ್ಕೊಂಡ್ ಮೇಲೆ ನಮ್ಗೆ ಈ ಪರ್ಫೆಕ್ಟ್ ಸ್ಕ್ವೇರ್ ಸಿಕ್ಕಿರೋದಲ್ವಾ? ಎಸ್ ಮ್ಯಾಮ್. ಆ ಈಕ್ವೇಶನ್ ಇದೆ ಇದು ಪರ್ಫೆಕ್ಟ್ ಸ್ಕ್ವೇರ್. ಆ ಪರ್ಫೆಕ್ಟ್ ಸ್ಕ್ವೇರ್ ಅನ್ನ ನಾನು ಮತ್ತೆ ಸಾಲ್ವ್ ಮಾಡಿದ್ರೆ ನನ್ಗೆ ಅದೇ ಸೇಮ್ ಈಕ್ವೇಶನ್ ಸಿಗುತ್ತೆ ಅಂತ ಅರ್ಥ. ಕರೆಕ್ಟ್ ಅಲ್ವಾ? ಈಗ ಇದು 5 ಇದೆ, ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಇದೆ. ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಅಂದ್ರೆ ಏನಾಯ್ತು? ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಆಯ್ತು. ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಈ -5 ಇದನ್ನ ಮಾಡಿದಾಗ ನಿಮ್ಗೆ ಇದೇ ಕ್ವಶನ್ ಸಿಗೋದು. ಯಾಕಂದ್ರೆ ಇದನ್ನೇ ನೀವು ಈ ತರ ಬರ್ಕೊಂಡಿದ್ದೀರಾ ಅಂದ್ಮೇಲೆ ಇದ್ರ ವೈಸ್ ವರ್ಸ ಇದೇ ಈಕ್ವೇಶನ್ ಆಯ್ತಲ್ವಾ? ಎಸ್ ಮ್ಯಾಮ್. ಓಕೆ, ಎಸ್. ಸೊ ಅದು -1 -4 ಮ್ಯಾಮ್ ಯಾವುದು ಪಕ್ಕದಲ್ಲೇ ಇದೆಯಲ್ವಾ ಮ್ಯಾಮ್? ಯಾವುದು? -1 -4. ವೇರ್ ಇಸ್ -1? ಅಲ್ಲೇ ಮ್ಯಾಮ್, ಅದ್ರ ಮೇಲ್ಗಡೆ. ಇದೆಲ್ಲ ಮಾಡಾದ್ಮೇಲೆ ಈಗ ಸಿಕ್ಕಿರೋದಲ್ವಾ ನಮ್ಗೆ? ಸೊ ನೀವು ಈ Yes, ತರ ma'am. ಇಫ್ ಯು ಗೋ ಇನ್ ರಿವರ್ಸ್ ಯು ವಿಲ್ ಗೆಟ್ ಸೇಮ್ ಈಕ್ವೇಶನ್ ಓನ್ಲಿ. ಓಕೆ See, ಮ್ಯಾಮ್. from this equation, I came to this perfect square. So from this perfect square, if you solve the perfect square, you will get back same quadratic only. ಹೌದಾ? ಓಕೆ ಮ್ಯಾಮ್. Correct? Confuse ಮಾಡ್ಕೋಬೇಡಿ. So next one, under the root 1 plus 3x minus x square ಅಂತ ಇದೆ. ಓಕೆ, ಸೊ x ಸ್ಕ್ವೇರ್ ಇದೆ, ಆದ್ರೆ ಇದು x ಸ್ಕ್ವೇರ್ ಮೈನಸ್ a ಸ್ಕ್ವೇರ್ ಆಗಲಿ ಅಥವಾ a ಸ್ಕ್ವೇರ್ ಮೈನಸ್ x ಸ್ಕ್ವೇರ್ ಫಾರ್ಮ್ ನಲ್ಲಿ ಇಲ್ಲ. ಸೊ ಫಸ್ಟ್ ನಾವು ಇದನ್ನ ಪರ್ಫೆಕ್ಟ್ ಸ್ಕ್ವೇರ್ ಮಾಡ್ಕೋಬೇಕಲ್ವಾ? Yes, ಎಸ್ ma'am. ಮ್ಯಾಮ್. ಫಸ್ಟ್ ಪರ್ಫೆಕ್ಟ್ ಸ್ಕ್ವೇರ್ ಮಾಡ್ಕೊಳ್ಳಿ. ಆದ್ರೆ ಎಕ್ಸ್ ಸ್ಕ್ವೇರ್ ಟರ್ಮ್ ನೆಗೆಟಿವ್ ಇದೆ, ಸೊ ನೆಗೆಟಿವ್ ನ ಹೊರಗಡೆ ತಗೊಂಡ್ರೆ ಇದು ಎಕ್ಸ್ ಸ್ಕ್ವೇರ್ ಆಯ್ತು, -3x ಆಯ್ತು, -1 ಆಯ್ತು. ನೌ ಈಸ್ ದ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ 1? Yes, ma'am. ಎಸ್. ಸೊ ಜಂಪ್ ಟು ಯರ್ ನೆಕ್ಸ್ಟ್ ಮೆಥಡ್. ಏನು? ಕೋಎಫಿಷಿಯಂಟ್ ಆಫ್ ಎಕ್ಸ್ ನ ತಗೊಳ್ಳಿ. ಆ ಮೈನಸ್ ಪ್ಲಸ್ ತಗೋಬೇಡಿ, ಜಸ್ಟ್ ನಂಬರ್ ಮಾತ್ರ ತಗೊಳ್ಳಿ. ವಾಟ್ ಇಸ್ ದ ಕೋಎಫಿಷಿಯಂಟ್ ಆಫ್ ಎಕ್ಸ್? 3. ಓಕೆ, ಸೊ ಐ ಹ್ಯಾವ್ ಟು ಡಿವೈಡ್ ಇಟ್ ಬೈ ವಾಟ್? 2. ಸೊ ಐ ಹ್ಯಾವ್ ಟು ಡಿವೈಡ್ By ಅಂದ್ರೆ 2. 3/2. ಈಗ ಆಡ್ ಅಂಡ್ ಸಬ್ಟ್ರಾಕ್ಟ್ ನಾನು ಏನ್ ಮಾಡ್ಬೇಕು ಇವಾಗ? ಆಡ್ 3 ಅಂಡ್ by 2 whole square. 3/2 ಹೋಲ್ ಸ್ಕ್ವೇರ್ ಆಡ್ ಅಂಡ್ ಸಬ್ಟ್ರಾಕ್ಟ್ ಮಾಡಿ. ಸೊ ಇದಾವಾಗ ಏನಾಯ್ತು? ಎಕ್ಸ್ ಸ್ಕ್ವೇರ್ ಮೈನಸ್ 3x ಮೈನಸ್ 1 Plus 3 by 2. ಪ್ಲಸ್ 3/2 ಹೋಲ್ ಸ್ಕ್ವೇರ್ ಮೈನಸ್ 3/2 ಹೋಲ್ ಸ್ಕ್ವೇರ್. ಈಗ ಈ ಮೈನಸ್ ಆಯ್ತು, ಎಕ್ಸ್ ಸ್ಕ್ವೇರ್ ಮೈನಸ್ 3x ಆಯ್ತು, ಪ್ಲಸ್ 3/2 ಹೋಲ್ ಸ್ಕ್ವೇರ್ ಅನ್ನ ಜೊತೆಗೆ ಬರ್ಕೊಳ್ಳಿ, ಬಿಕಾಸ್ ಪ್ಲಸ್ ಬಿ ಸ್ಕ್ವೇರ್, ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್ ಬೇಕು. ಈ -1 ಹಂಗೆ ಉಳಿತು, ಇದನ್ನ ಸಾಲ್ವ್ ಮಾಡ್ಕೊಳ್ಳಿ. 3 ಸ್ಕ್ವೇರ್ 9 by ಏನಾಯ್ತು? 4. 9 ಆಯ್ತು, 4 ಆಯ್ತಲ್ವಾ? Yes, ma'am. 3 ಸ್ಕ್ವೇರ್ 9 ಆಯ್ತು, 2 ಸ್ಕ್ವೇರ್ 4 ಆಯ್ತು. ಈಗ ಟೆಲ್ ಮಿ, ಇಸ್ ದಿಸ್ ಇನ್ ದ ಫಾರ್ಮ್ ಆಫ್ a minus 2 whole square? By Yes, whole ma'am. square. A square minus 2ab plus b square. So this is a minus b. b ಏನಿದೆ ನಿಮ್ದು? 3 x by 2. minus 3/2 ಆಯ್ತು. ಇಲ್ಲಿ LCM ತಗೊಂಡ್ರೆ LCM 4 ಆಯ್ತಾ? -4 -9 ಎಷ್ಟಾಯ್ತು? 13/4 ಆಯ್ತು. ಕರೆಕ್ಟಾ? ಸೊ ನಾವು ನಿಮ್ಗೆ ಈಗ
ಫಸ್ಟ್ ಟರ್ಮ್ ಸ್ಕ್ವೇರ್ ಸಿಕ್ತು, ಸೆಕೆಂಡ್ ಟರ್ಮ್ ಸ್ಕ್ವೇರ್ ಸಿಗ್ಲಿಲ್ಲ. ಸೊ ಸ್ವಲ್ಪ ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಟೆಲ್ ಮಿ, ಕ್ಯಾನ್ ಐ ರೈಟ್ ದಿಸ್ as ರೂಟ್ 13/2 ಹೋಲ್ ಸ್ಕ್ವೇರ್? ಎಸ್ ಮ್ಯಾಮ್. Yes, ma'am. ರೂಟ್ 13 ಅಂದ್ರೆ ರೂಟ್ 13 ಆಯ್ತು, 2 ಸ್ಕ್ವೇರ್ ಏನಾಯ್ತು 4 Four. ಆಯ್ತು. ಸೊ ಎವ್ರಿಥಿಂಗ್ ಇಸ್ ಡನ್. ಆ ಮೈನಸ್ ಅನ್ನ ಮರಿಬೇಡಿ ಅಷ್ಟೇ. ಮೈನಸ್ ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ಪಾಸಿಟಿವ್ ಟರ್ಮ್ ನೆಗೆಟಿವ್ ಆಯ್ತು, ನೆಗೆಟಿವ್ ಟರ್ಮ್ ಪಾಸಿಟಿವ್ ಆಯ್ತು. ಮ್ಯಾಮ್ ಈ ಸಮ್ಮು ಎ ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಆಗಲ್ವಾ ಮ್ಯಾಮ್? ಹೌದು. ಅಂದ್ರೆ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಫೈನಲ್ ಆನ್ಸರ್, ಹಾ ಎಸ್ ಎಸ್, ಫೈನಲ್ ವಿಲ್ ಬಿ ದಟ್ ಓನ್ಲಿ. ಸೊ ನಾವು ಈ ಸಬ್ಸ್ಟಿಟ್ಯೂಟ್ ಮಾಡಾದ್ಮೇಲೆ ಅಲ್ವಾ? ಓಕೆ, ಸೊ ಇದು ನಿಮ್ದು ಕ್ವೆಶನ್ ಆಯ್ತು. ಇದನ್ನು ರೀಅಡ್ಜಸ್ಟ್ ಮಾಡಿದ್ಮೇಲೆ ನಮ್ಗೆ ಏನ್ ಸಿಕ್ತು ಇವಾಗ? ಇದು 13/2 ಹೋಲ್ ಸ್ಕ್ವೇರ್ minus X x into minus 3/2 whole square dx. So now it is in which form? A square minus Which X square. form is a square minus x square form ನಲ್ಲಿ ಇದೆ. ಏನಾಗುತ್ತೆ a square minus x square? 1 x by by 2. 2 or 1 by 2 into x plus a square by 2 into what? Sin inverse Sin x by a plus c. Okay, ಆದ್ರೆ x ಜಾಗದಲ್ಲಿ, okay, a ಜಾಗದಲ್ಲಿ ಏನಿದೆ ನಮ್ಗೆ? Root 13/2. 13/2 ಇದೆ. ಆದ್ರೆ x ಜಾಗದಲ್ಲಿ ಏನಿದೆ? X minus x 3 minus by 2. 3/2. ಸೊ ಸ್ವಲ್ಪ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಸೊ ಇದು 1 0 ಆಯ್ತು, dx equals to dt ಆಯ್ತು, ಕರೆಕ್ಟಾ? ಸೊ ದಿಸ್ ಇಸ್ ರೂಟ್ 13/2 ಹೋಲ್ ಸ್ಕ್ವೇರ್ ಮೈನಸ್ t ಸ್ಕ್ವೇರ್ dx dt ಆಯ್ತು. ನಾವು ಅಪ್ಲೈ ದ ಫಾರ್ಮುಲಾ x by 2. x by 2 ಅಂದ್ರೆ ಏನಾಯ್ತು? t by 2. T square by T by 2. ಅಂಡ್ ದಿಸ್ ಇಸ್ a ಸ್ಕ್ವೇರ್. a ಸ್ಕ್ವೇರ್ ಅಂದ್ರೆ ಏನಾಯ್ತು? Root 13/2 ರೂಟ್ And t 13 ಏನಾಯ್ತು? ಎಕ್ಸ್ ಮೈನಸ್ Sorry, ಬೈ sorry. 2. ಏನ್ T ಬರೀತಾ ಇದ್ದೀನಿ ನಾನು? a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬೇಕಲ್ಲ ನನಗೆ. ಸೊ ಇದು ಟಿ ಸ್ಕ್ವೇರ್ ಆಯ್ತು, ಕರೆಕ್ಟಾ? Yes, ma'am. ಪ್ಲಸ್ a ಸ್ಕ್ವೇರ್ ಬೈ 2. a ಏನಿದೆ? 13/2. ರೂಟ್ ಇದೆ. ಸೈನ್ ಇನ್ವರ್ಸ್ t ಬೈ a. a ಏನಿದೆ ಮತ್ತೆ? ರೂಟ್ 13/2 ಪ್ಲಸ್ ಸಿ. ಓಕೆ, ರೂಟ್ 13/2 ಪ್ಲಸ್ ಸಿ. ಪುಟ್ ಬ್ಯಾಕ್ ದ ವ್ಯಾಲ್ಯೂ ಆಫ್ ಟಿ. ಟಿ ಏನಂತ ತಗೊಂಡಿದೀವಿ? X minus 3 by 2. 3/2 divided by 2, and this is root 13/2 whole square, and this is again x minus 3/2 whole square plus ಇಲ್ಲಿ root 13 ಏನಾಯ್ತು? 13/2. 2 ಸ್ಕ್ವೇರ್ ಏನಾಯ್ತು? 4 ಆಯ್ತು. ಆ ರೆಸಿಪ್ರೋಕಲ್ ತಗೊಂಡ್ರೆ 4 into 2 ಏನಾಯ್ತು? 8 ಆಯ್ತು, ಕರೆಕ್ಟಾ? ಆಮೇಲೆ ಇದು ಸೈನ್ ಇನ್ವರ್ಸ್ x minus 3/2 divided by root 13/2 plus c. Okay, so what will be the last step? ಸ್ವಲ್ಪ ಇಲ್ಲಿ LCM ತಗೊಂಡು ಸಾಲ್ವ್ ಮಾಡಿ. ನ್ಯೂಮರೇಟರ್ ನಲ್ಲಿ LCM ಏನಾಗುತ್ತೆ? 2 ಆಗುತ್ತಲ್ಲ. ಸೊ ದಿಸ್ Yes. ಇಸ್ 2x minus 3 divided by 2 ಆಯ್ತು, divided by 4 ಆಯ್ತು. ಇದನ್ನ ma'am. ಸಾಲ್ವ್ ಮಾಡ್ಕೊಂಡ್ರೆ ನಿಮ್ಗೆ ಒರಿಜಿನಲ್ ಕ್ವಾಡ್ರೇಟಿಕ್ ಸಿಗುತ್ತೆ. ಓಕೆ, One. ಯಾವ್ದು ಒರಿಜಿನಲ್ ಕ್ವಾಡ್ರೇಟಿಕ್? ಇದು. ಆಮೇಲೆ ಇಲ್ಲಿ 13/8 ಆಯ್ತು, ಸೈನ್ ಇನ್ವರ್ಸ್ ಆಯ್ತು. ಇಲ್ಲಿ ಮತ್ತೆ 2x minus 3 divided by 2 ಆಯ್ತು. ಈ 2 ಕ್ಯಾನ್ಸಲ್ ಆದ್ರೆ ರೂಟ್ 13 ಉಳಿತು. ದಿಸ್ ಇಸ್ ಲಿಟಲ್ ಬಿಟ್ ಅರೇಂಜ್ಮೆಂಟ್ ದಟ್ ಯು ಕ್ಯಾನ್ ಡೂ. ಬಟ್ ಇಲ್ಲಿವರೆಗೂ ನಿಮ್ದು ಆನ್ಸರ್ ಕರೆಕ್ಟ್ ಇದೆ. ಇಸ್ ಕ್ಲಿಯರ್ ಟು ಎವ್ರಿವನ್? Yes, ma'am. ಓಕೆ, 1 8 10. ನೆಕ್ಸ್ಟ್ x ಸ್ಕ್ವೇರ್ ಪ್ಲಸ್ 3x ಅಂತ ಅಷ್ಟೇ ಕೊಡ್ತಾರೆ. ಪನ್ನೀರ್ ಪುಡಿ. Yes. Tell me, is this in the form of x square plus a square or x square minus a square anything? No. Direct ಆಗಿ ಇಲ್ಲ. Perfect square ಮಾಡ್ಕೋಬಹುದಾ ಇದನ್ನ? Yes, ma'am. So ಇದನ್ನ ಈಕ್ವೇಶನ್ ತಗೊಳ್ಳಿ, x square plus 3x. First step, x square coefficient should be 1. It is 1. Next, coefficient of x ತಗೊಳ್ಳಿ. 3/3. Coefficient of x ಏನಿದೆ? 3 ಇದೆ. ಆಮೇಲೆ divide by 2. 2 So 3/2 ಸಿಕ್ತು. Add and subtract 3/2 3/2. whole square. ಹೋಲ್ ಸ್ಕ್ವೇರ್. ಅದನ್ನ ಡೈರೆಕ್ಟ್ ಆಗಿ ಬರೀತೀನಿ. X square plus Add and subtract 3/2 whole square. Okay. Now tell me, is this in the form of a plus b whole square? ಎಸ್ Yes, ಮ್ಯಾಮ್. ma'am. ಎಕ್ಸ್ So a ಪ್ಲಸ್ x ಆಯ್ತು, 3/2 whole square ಆಯ್ತು. ಇದು ಹಂಗೆ ಉಳಿತು. ನಮ್ಗೆ ಪರ್ಫೆಕ್ಟ್ ಸ್ಕ್ವೇರ್ ಸಿಕ್ತಲ್ಲ ಇವಾಗ. ಎಸ್ Yes, ಮ್ಯಾಮ್. ma'am. Therefore ಈಗ ನೀವು x square plus 3x dx ಅಂತ ತಗೊಂಡ್ರೆ ರಿಅರೇಂಜ್ ಮಾಡಿ ಪರ್ಫೆಕ್ಟ್ ಸ್ಕ್ವೇರ್ ಮಾಡಿದಾಗ ಏನ್ ಸಿಕ್ತು ನಮ್ಗೆ? x plus 3/2 whole square minus 3/2 whole square dx ಅಂತ ಸಿಕ್ತು. So tell me in which form it is?
A minus x ನೋ, X First square variable- minus A square. ಫಸ್ಟ್ ವೇರಿಯೇಬಲ್ ಇದೆಯಾ ಕಾನ್ಸ್ಟೆಂಟ್ ಇದೆಯಾ? Variable. variables. ಸೊ ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ ವಾಟ್? X square minus A square. ಯಾವ್ದು ನಿಮ್ದು ರಿಸಲ್ಟ್? ಫಸ್ಟ್ Last ರಿಸಲ್ಟ್ one. ಡಿರೈವ್ ಮಾಡಿರೋದು ಕರೆಕ್ಟ್ ಅಲ್ವಾ? ಲಿಸ್ಟ್ ಆಫ್ ಫಾರ್ಮುಲಾ ನಲ್ಲಿ ಲಾಸ್ಟ್ ಇದೆ ಐ ಗೆಸ್. Yes, ma'am. ಮಾಡಿರೋದು ಏನದು? By ರೂಟ್ X square minus ಮೈನಸ್ ಎ ಸ್ಕ್ವೇರ್ ಪ್ಲಸ್ plus A square. a square by 2 Square by log 2 sin inverse no X plus root of X square minus A square. correct log yes ma'am. ಇದು ಮೈನಸ್ ಬರುತ್ತಲ್ಲ, this will be minus a square by 2 log x plus root x square minus a square. Okay, x ಜಾಗದಲ್ಲಿ ಏನಿದೆ? x plus 3 by 2 ಇದೆ, ನೆನ್ಪಿಟ್ಕೊಳ್ಳಿ. ಡೋಂಟ್ ಫಾರ್ಗೆಟ್ ದಟ್. ನಾನು ಏನ್ Substitution ತಗೋತೀರಾ ಮ್ಯಾಮ್? ಮಾಡ್ತೀನಿ? ಎಸ್, ಓಕೆ. ಎಲ್ಲಿ ಬರೀಲಿ? ಓಕೆ, ಇಲ್ಲಿ ಬರೀತೀನಿ. 3 by 2 is equal to t. ಸೊ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ x 1 ಆಯ್ತು, 1 3 by 2 0 ಆಯ್ತು, dx ಆಯ್ತು, dt ಆಯ್ತು. ಸೊ dx ಇದೇನಾಯ್ತು? is equal to dt. dt ಆಯ್ತು. ಓಕೆ, ಆಮೇಲೆ a ಜಾಗದಲ್ಲಿ ಏನಿದೆ ನಮ್ಗೆ? 3 by 2 whole 3 by 2. 3 by 2 ಇದೆ. a ಜಾಗದಲ್ಲಿ 3 by 2 ಇದೆ. ಓಕೆ, ಸೊ ಈಗ ಡೈರೆಕ್ಟ್ ಇಂಟಿಗ್ರೇಷನ್ ವಿ ವಿಲ್ ಸ್ಟಾರ್ಟ್. ಅಂದ್ರೆ ಇದೇನಾಯ್ತು, ಇವಾಗ ರೀರೈಟ್ ಮಾಡ್ಕೊಂಡ್ರೆ ಇದು t ಸ್ಕ್ವೇರ್ ಆಯ್ತು, ಇದು 3 by 2 ಹೋಲ್ ಸ್ಕ್ವೇರ್ ಆಯ್ತು, ಇದು dt ಆಯ್ತು. ಕರೆಕ್ಟಾ? ನಾವು ಯು ಅಪ್ಲೈ x by 2. x by 2 ಅಂದ್ರೆ t by 2. ದಿಸ್ ಇಸ್ t ಸ್ಕ್ವೇರ್ ಮೈನಸ್ a ಸ್ಕ್ವೇರ್. a ಸ್ಕ್ವೇರ್ ಏನಿದೆ? 3 by 2 ಹೋಲ್ ಸ್ಕ್ವೇರ್ ಮೈನಸ್ log a ಸ್ಕ್ವೇರ್ ಬೈ 2. a ಏನಿದೆ ಮತ್ತೆ ನಮ್ಗೆ? 3 by 2. ಇದೆ. ಲಾಗ್ t ಪ್ಲಸ್ t ಸ್ಕ್ವೇರ್ ಮೈನಸ್ a ಸ್ಕ್ವೇರ್ ಅಂದ್ರೆ ಏನಾಯ್ತು? 3 by 2 ಹೋಲ್ ಸ್ಕ್ವೇರ್ ಆಯ್ತು ಪ್ಲಸ್ c. ಪುಟ್ ಬ್ಯಾಕ್ ದ ವ್ಯಾಲ್ಯೂ ಆಫ್ t. t ಏನಿದೆ? X plus 3 by 2. x plus 3 by 2 divided by 2. Again, t is x plus Plus 3 3 by 2 whole square 3 by 2 ಆಯ್ತು. ಈಗ ಇದು 9 ಆಯ್ತು, 2 ಸ್ಕ್ವೇರ್ 4 ಆಯ್ತು, 4 into 2 ಏನಾಯ್ತು? 8. 8 ಆಯ್ತು. ಕರೆಕ್ಟಾ? And this is again x plus 3 by 2 plus x plus 3 by 2 square minus 3 by 2 square plus c. ಓಕೆ, ಸೊ ಇವಾಗ ಇಲ್ಲಿ LCM ನ್ಯೂಮರೇಟರ್ ನಲ್ಲಿ LCM ಏನಾಯ್ತು? 2x plus 3 2 ಆಯ್ತು, 2x plus 3, By 2 ನ ರೆಸಿಪ್ರೋಕಲ್ ತಗೊಂಡ್ರೆ by 2 ಆಯ್ತು, 2 into 2 4 ಆಯ್ತು. Now tell me, is this adjustment of your given function only? yes ma'am. ಓಕೆ, ಸೊ ಅದಾಯ್ತು. ಇದು 9 by 8, ಇದು ಲಾಗ್ ಆಯ್ತು. ಇಲ್ಲಿ ಮತ್ತೆ ಏನಾಯ್ತು? ಇದು 2x plus 3 by 2 ಆಯ್ತು. And this is nothing but your quadratic form that was given. And that's your required answer. Is that clear? Any doubts to anyone? No, ma'am. Okay. So next, last one I will do. Remaining similarly ಇರೋದನ್ನ ನೀವು ಟ್ರೈ ಮಾಡಿ. ಇದು 1 plus x square by 9 ಅಂತ ಇದೆ. ಓಕೆ, ನೀವು ಇಲ್ಲಿ ಎರಡು ಮೆಥಡ್ ಅಪ್ಲೈ ಮಾಡಬಹುದು. ಏನಂದ್ರೆ ನಾನು 1 ಅನ್ನ 1 ಸ್ಕ್ವೇರ್ ಅಂತ ಬರಿಬೋದಾ? yes ma'am. ಆಮೇಲೆ x square by 9 ಅನ್ನ x X by 3 ಹೋಲ್ ಸ್ಕ್ವೇರ್ ಅಂತ yes ಬರಿಬೋದಾ? ma'am. Yes, Okay. ma'am. x by 3 ಹೋಲ್ ಸ್ಕ್ವೇರ್ ಅಂತ ಬರಿಬಹುದು. ದಿಸ್ ಇಸ್ ಒನ್ ಮೆಥಡ್. ಅಥವಾ ನೀವು LCM ತಗೋತೀನಿ ಅಂದ್ರೆ ಇದು 9 ಈ ತರ ಆಯ್ತಲ್ವಾ? Yes, ma'am. ಸೊ ಇವಾಗ ಇದೇನಾಯ್ತು? ರೂಟ್ ಆಫ್ ನ್ಯೂಮರೇಟರ್, ರೂಟ್ ಆಫ್ ಡಿನಾಮಿನೇಟರ್. ಸೊ ದಿಸ್ ಇಸ್ 3 ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್, ಆಮೇಲೆ ಈ ರೂಟ್ 9 ಹೊರಗಡೆ ಬಂತು. ಸೊ ದಿಸ್ ಇಸ್ ಡೈರೆಕ್ಟ್ಲಿ 3 ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಆಯ್ತು. ಇಲ್ಲಿ ನೀವು ಎಕ್ಸ್ ಜಾಗದಲ್ಲಿ ಎಕ್ಸ್ ಇಲ್ಲ, ಸೊ ಎಕ್ಸ್ ಬೈ 3 ನ ಏನಂತ ಹಾಕ್ಬೇಕಾಗುತ್ತೆ? ಟಿ ಅಂತ ಹಾಕ್ಬೇಕಾಗುತ್ತೆ. ಸೊ ಫಸ್ಟ್ ಮೆಥಡ್ ಮಾಡೋಣ, ಸೆಕೆಂಡ್ ಮೆಥಡ್ ಮಾಡೋಣ? First method. ಫಸ್ಟ್ ಮೆಥಡ್ ಮಾಡೋಣ. ಓಕೆ, Yes, ma'am. ಈ ಸೆಕೆಂಡ್ ಮೆಥಡ್ ಅರ್ಥ ಆಯ್ತಲ್ವಾ ನಿಮ್ಗೆ? Yes, ma'am. LCM ತಗೊಂಡೆ, LCM 9 ಆಯ್ತು. ಸೊ 1 into 9 9 ಆಯ್ತು. ಸೊ ಡಿವೈಡೆಡ್ ಬೈ 9 ಅದನ್ನ ಸಪರೇಟ್ ಆಗಿ ಬರ್ಕೊಂಡೆ. ರೂಟ್ 9 ಇಸ್ ನಥಿಂಗ್ ಬಟ್ ವಾಟ್? 3. ಓಕೆ, ಸೊ 3 ಕಾನ್ಸ್ಟೆಂಟ್ ಆಗಿ ಉಳಿತು. 9 3 ಸ್ಕ್ವೇರ್ ಆಯ್ತು, ಆಮೇಲೆ ಎಕ್ಸ್ ಸ್ಕ್ವೇರ್ ಹಂಗೆ ಉಳಿತು. ಓಕೆ, ಸೊ ಇಫ್ ಯು ಆರ್ ಸೇಯಿಂಗ್ ಫಸ್ಟ್ ಮೆಥಡ್, ಐ ವಿಲ್ ಡೂ ಫಸ್ಟ್ ಮೆಥಡ್ ಓನ್ಲಿ. ದಿಸ್ ಇಸ್ ಆಲ್ಸೋ ಫೈನ್, ದಟ್ ಇಸ್ ಆಲ್ಸೋ ಫೈನ್. ಓಕೆ, ಸೊ ಇಲ್ಲಾಯ್ತು. ಈಗ ನಾನು ಎಕ್ಸ್ ಬೈ 3 ನ ಏನಂತ ತಗೊಂತೀನಿ? t. ಟಿ ಅಂತ ತಗೊಂತೀನಿ. ಸೊ ಎಕ್ಸ್ ಡಿಫ್ರೆನ್ಸಿಯೇಷನ್ 1 ಆಯ್ತು, 3 ಹಂಗೆ ಉಳಿತು. ಇದನ್ನ ಪರ್ಫೆಕ್ಟ್ ಸ್ಕ್ವೇರ್ ಮಾಡ್ಕೊಳಲ್ವಾ? ಇಲ್ಲ, ಫಸ್ಟ್ ಸ್ಕ್ವೇರ್ ನಲ್ಲೇ ಇದೆ ಅಲ್ವಾ? ಡೈರೆಕ್ಟ್ ಸ್ಕ್ವೇರ್ yes ma'am. ಕರೆಕ್ಟ್. yes ma'am. dx ಏನಾಯ್ತು ಇವಾಗ? 1 by 3 ಆ ಕಡೆ ಹಾಕಿದ್ರೆ ಏನಾಯ್ತು? 3 into dt. ಆಯ್ತು. ಸೊ therefore this is 1 ಸ್ಕ್ವೇರ್ ಹಂಗೆ ಉಳಿತು. x by 3 ನ t ಅಂತ ತಗೊಂಡು
dx ಏನಾಯ್ತು 3dt ಆಯ್ತು 3dt. right? So this is nothing but 1 square plus t square dt. Tell me ಮ್ಯಾಮ್ which ಇದು is ಎ ಸ್ಕ್ವಯರ್ ಪ್ಲಸ್ ಎಕ್ಸ್ ಸ್ಕ್ವಯರ್ ಫಾರ್ಮ್ ಅಲ್ಲಿ ಇದೆಯಾ? a square Yes. plus x square is nothing but x square plus a square. One and the same, right? ಎಸ್ ಮ್ಯಾಮ್. Addition is commutative, right? Yes, ma'am. So x square plus a square or a square plus x square one and the same. So ಇದೇನಾಯ್ತು ಇವಾಗ X by 2 root x square plus a square. x square plus a square plus a square by 2 log of x plus root x square X plus square a plus a square. square. ನಮ್ಗೆ plus x ಜಾಗದಲ್ಲಿ ಏನಿದೆ ಇಲ್ಲಿ t ಇದೆ, a ಜಾಗದಲ್ಲಿ ಏನಿದೆ ನಮ್ಗೆ 1 ಇದೆ, ಕರೆಕ್ಟಾ? ಸೊ ಈ 3 ನ ನೆನ್ಪಿಟ್ಕೊಳ್ಳಿ, ಡೋಂಟ್ ಫಾರ್ಗೆಟ್ ದಟ್. x by 2 ಅಂದ್ರೆ t by 2, x square ಅಂದ್ರೆ t square, a square ಅಂದ್ರೆ 1 square, again a is 1 log of t plus t square plus a square ಅಂದ್ರೆ 1 square plus c. Put back the value of t. t ಏನಂತ ತಗೊಂಡಿದೀವಿ ಎಕ್ಸ್ ಬೈ 3. x by 3. Okay, so t is again x by 3 plus 3 ಹೋಲ್ 1. ಸ್ಕ್ವಯರ್ ಪ್ಲಸ್ 1 1 by 2 ಆಯ್ತು, ಇದು log ಲಾಗ್ ಇದು x by ಎಕ್ಸ್ ಬೈ 3 3 ಆಯ್ತು, ಪ್ಲಸ್ ರೂಟ್ ಆಫ್ ಎಕ್ಸ್ ಬೈ 3 ಮತ್ತೆ ಇದೇನಾಯ್ತು x by 3 ಸ್ಕ್ವೇರ್ ಪ್ಲಸ್ 1 ಪ್ಲಸ್ 1. ಕರೆಕ್ಟಾ? ಇಲ್ಲಿ ಎಸ್ ಮ್ಯಾಮ್. ಈ ಹಂಗೆ ಉಳಿತು, ಈ ರೆಸಿಪ್ರೋಕಲ್ ತಗೊಂಡ್ರೆ 6 ಎಕ್ಸ್ ಬೈ ಆಯ್ತು, 6. 6 ಆಯ್ತು. ಇದು ಸಾಲ್ವ್ ಮಾಡ್ಕೊಂಡ್ರೆ ನಥಿಂಗ್ ಬಟ್ ನಮ್ಗೆ ಕೊಟ್ಟಿರೋ ಕ್ವಶನ್ ಸಿಗುತ್ತಾ? Yes, ma'am. ಯಾಕಂದ್ರೆ ಅದನ್ನ ನಾವು ಸಾಲ್ವ್ ಮಾಡ್ಕೊಂಡಿರೋದು. ಆಮೇಲೆ ಇದು 1 by 2 ಲಾಗ್ ಹಂಗೆ ಉಳಿತು, x by 3 ಹಂಗೆ ಉಳಿತು. ಇದನ್ನ ನಾನು ಏನಂತ ಬರಿಬಹುದು, ಮತ್ತೆ 1 plus x 1 square plus by x 9 square by plus 9. c ಅಂತ ಬರಿಬಹುದು. ಇಲ್ಲಿ ನೀವು ಆಕ್ಚುಲಿ 1 by 3 ಇಲ್ಲಿ ರೂಟ್ 9 ಏನಾಗುತ್ತೆ 3 ಆಗುತ್ತಲ್ವಾ? ಪ್ಲಸ್ 1 ಮಾಡಿಲ್ಲ ಮ್ಯಾಮ್. ಸಾರಿ, ಓಕೆ ಮ್ಯಾಮ್. ಕರೆಕ್ಟಾ? ಎಸ್ ಮ್ಯಾಮ್. ಈಗ ಇಲ್ಲಿ ನೀವು ಆನ್ಸರ್ ಎಂಡ್ ಮಾಡಬಹುದು, ಅಥವಾ ಸ್ವಲ್ಪ ಒಂದೆರಡು ಸ್ಟೆಪ್ ಜಾಸ್ತಿ ಆಗುತ್ತೆ. ಏನಂದ್ರೆ ಡಿನಾಮಿನೇಟರ್ ಸ್ವಲ್ಪ ಎಲಿಮಿನೇಟ್ ಆಗೋ ತರ ಇದ್ರೆ ಸಾಲ್ವ್ ಮಾಡ್ಬೇಕಾಗುತ್ತೆ. ಓಕೆ, ಏನಾಗುತ್ತೆ ಇಲ್ಲಿ ಈ 3 ಹಂಗೆ ಉಳಿತು, x by 6 ಹಂಗೆ ಉಳಿತು. ಇಟ್ ಟೆಲ್ ಮಿ ಕ್ಯಾನ್ ಐ ರೈಟ್ ಲೈಕ್ ದಿಸ್? Yes, root ma'am. of a by b is what? root of a divided by root of b, correct? ಎಸ್ ಮ್ಯಾಮ್. ಇಲ್ಲಿ LCM ತಗೊಂಡ್ರೆ ಅವಾಗ ಇದು 9 plus x square ಆಗುತ್ತೆ. ಓಕೆ, ಆಮೇಲೆ ಅದೇ ತರ ಇಲ್ಲಿ 1 by 2 log ಇಲ್ಲಿ x by 3 ಇದೆ, ಪ್ಲಸ್ ನೀವು LCM ತಗೊಂಡ್ರೆ ಮತ್ತೆ ಅದು 9 ಆಯ್ತು, ಇಲ್ಲಿ ಮತ್ತೆ ರೂಟ್ 9 ಸಿಕ್ತು, ಕರೆಕ್ಟ್? ಟೆಲ್ ಮಿ ವಾಟ್ ಇಸ್ ರೂಟ್ 9? ನಥಿಂಗ್ ಬಟ್ 3. 3. ಸೊ ಇದು ಡಿವೈಡೆಡ್ ಬೈ 3. ಆ ಡಿವೈಡ್ ಬೈ 3 ಈ ಡಿವೈಡ್ ಬೈ 3 ಕಾಮನ್ ತಗೋಬಹುದಲ್ವಾ? Yes, ma'am. ಅದನ್ನ ಕಾಮನ್ ತಗೋಬಹುದು. ಆಮೇಲೆ ಇಲ್ಲಿ ರೂಟ್ 9 ಏನಾಯ್ತು 6 into 3 ಏನಾಗುತ್ತೆ ಅವಾಗ 18. ಓಕೆ, ಸೊ ಆ ತರ ನೀವು ಮಾಡಬಹುದು. ಜಸ್ಟ್ ಆಮೇಲೆ ಚೆಕ್ ಮಾಡಿ ಟೆಕ್ಸ್ಟ್ ಬುಕ್ ನಲ್ಲಿ ಹೇಗಿದೆ, ಇಷ್ಟೇ ಇದೆಯಾ ಅಥವಾ ಸಾಲ್ಡ್ ಆನ್ಸರ್ ಇದೆಯಾ, ಇದ್ರೆ ಅದನ್ನ ಸ್ವಲ್ಪ LCM ತಗೊಂಡು ರೂಟ್ 9 ಎಲ್ಲೆಲ್ಲಿ ಬರುತ್ತೆ ಅದನ್ನ ಸಾಲ್ವ್ ಮಾಡ್ಕೊಳ್ಳಿ. ಮ್ಯಾಮ್ ನೀವು ಅವಾಗ್ಲೇ ಲಾಸ್ಟ್ ಅಲ್ಲಿ ಇಲ್ಲಿ ಬರ್ದಿದ್ದೀರಲ್ವಾ, ಅದೇ ಸಾಕಲ್ವಾ ಮ್ಯಾಮ್ ರಿಕ್ವೈರ್ಡ್ ಆನ್ಸರ್? ಅದೇ ನಾನು ಟೆಕ್ಸ್ಟ್ ಬುಕ್ ಸದ್ಯಕ್ಕೆ ನನ್ನ ಹತ್ರ ಬರೀ ಕ್ವೆಶನ್ಸ್ ಇರೋದು, ಟೆಕ್ಸ್ಟ್ ಬುಕ್ ಇಲ್ಲ ಸದ್ಯಕ್ಕೆ. ಯಾರಾದ್ರ ಹತ್ರ ಟೆಕ್ಸ್ಟ್ ಬುಕ್ ಇದ್ರೆ ಚೆಕ್ ಮಾಡ್ತೀರಾ ಇಷ್ಟೇ ಆನ್ಸರ್ ಇದೆಯಾ ಸಾಲ್ಡ್ ಆನ್ಸರ್ ಇದೆಯಾ ಅಂತ? ಇಲ್ಲ ಅಂದ್ರೆ ಎಲ್ಸಿ ಮಾಡಿದ್ರೆ ಅದೇ ಆನ್ಸರ್ ಬರುತ್ತಲ್ವಾ? ಆನ್ಸರ್ ಮಾಡಿದ್ರೆ ಸ್ವಲ್ಪ ಬೇರೆ ಆನ್ಸರ್ ಬರುತ್ತೆ. 3 ಆಯ್ತು, ಇದು x ಆಯ್ತು, ದಿಸ್ ವಿಲ್ ಬಿ 9x square, ರೂಟ್ 9 plus x ಏನಾಯ್ತು 3 ಆಗುತ್ತೆ. ಕರೆಕ್ಟಾ? ಈಗ 1 1 by by 2 log, ಈಗ ಏನ್ ಕಾಮನ್ ಇದೆ? 1 by 3. 3 ಕಾಮನ್ ಬರುತ್ತೆ ಬೋತ್ ಟರ್ಮ್ಸ್ ನಲ್ಲಿ. ಸೊ Yes, x ma'am. is 9 plus x square plus ಮ್ಯಾಮ್ ಎಕ್ಸ್ ಸ್ಕ್ವೇರ್ ಕಾಮನ್ ಬರುತ್ತೆ. x square no, ma'am. ರೂಟ್ ಇದೆಯಲ್ವಾ? ಎಸ್ ಮ್ಯಾಮ್. ಈಗ ಈ 3 ನ ನೀವು ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ 3 ಕ್ಯಾನ್ಸಲ್ ಆಯ್ತು ಫಸ್ಟ್ ಟರ್ಮ್ ನಲ್ಲಿ. ಓಕೆ, ಆಮೇಲೆ ಮತ್ತೆ ಈ 3 ನ ಇಲ್ಲಿ ಒಳಗಡೆ ಮಲ್ಟಿಪ್ಲೈ ಮಾಡಿದಾಗ ಈ 3 ಮತ್ತೆ ಈ 3 ಕ್ಯಾನ್ಸಲ್ ಆಯ್ತು, ಕರೆಕ್ಟಾ? ಸೊ ದಿಸ್ ಇಸ್ ವಾಟ್ ವಿಲ್ ರಿಮೈನ್ 9 plus x square plus c. ಒಂದ್ 2 ಸ್ಟೆಪ್ ಜಾಸ್ತಿ ಆಗ್ತವೆ. I guess this is the answer they will give in textbook after solving only. Is this clear? ಎಸ್ ಮ್ಯಾಮ್. Okay, ಈ 3 ನ ನಾನು ಫಸ್ಟ್ ಟರ್ಮ್ ಜೊತೆಗೆ ಸೆಕೆಂಡ್ ಟರ್ಮ್ ಜೊತೆಗೆ ಮಲ್ಟಿಪ್ಲೈ ಮಾಡ್ಕೊಂಡೆ. ಫಸ್ಟ್ ಟರ್ಮ್ ನಲ್ಲಿ ಈ 3 ಕ್ಯಾನ್ಸಲ್ ಆಯ್ತು, ಸೆಕೆಂಡ್ ಟರ್ಮ್ ನಲ್ಲೂ ಆ 3 ಮತ್ತೆ ಈ 3 ಕ್ಯಾನ್ಸಲ್ ಆಯ್ತು. ಓಕೆ, ದಟ್ಸ್ ಇಟ್. Any doubts into the session? ನೋ ಮ್ಯಾಮ್.
Yes, I will give you homework. Will you all try? Yes, ma'am. ಟ್ರೈ ಮಾಡಿ, ಯಾಕಂದ್ರೆ ನಿಮ್ಗೆ ಟ್ರೈ ಮಾಡಿದಷ್ಟು ಪರ್ಫೆಕ್ಟ್ ಸ್ಕ್ವೇರ್ ಮಾಡೋದು ಅರ್ಥ ಆಗುತ್ತೆ ಸ್ಟೆಪ್ಸ್. ಆಮೇಲೆ ನೆನ್ಪಿಟ್ಕೊಳ್ಳಿ, ಯಾವಾಗ್ಲೂ ಲಾಸ್ಟ್ ಸೆಷನ್ ಅಲ್ಲಿ 2 ಹೋಮ್ವರ್ಕ್ ಕೊಟ್ಟಿದ್ರಿ ಅಲ್ವಾ ಮ್ಯಾಮ್? ಕೊಟ್ಟಿದ್ನ ನೋಡ್ತೀನಿ. ಎಸ್ ಮ್ಯಾಮ್, 2 ಹೋಮ್ವರ್ಕ್. 3. X into e to the power x I discussed, right, already. Yes, ma'am. So first one perfect square ಮಾಡಬೇಕು, second one perfect square ಮಾಡಬೇಕು, third one also perfect square ಮಾಡಬೇಕು. ಈ third one ಒಂದು ಡೈರೆಕ್ಟ್ ಆಗಿದೆ, ಕರೆಕ್ಟ್ ಅಲ್ವಾ? Yes, ma'am. ಹೇಗಂತ ಬರೀತೀರಾ? 1 square ಅಂತ ಬರೀತೀರಾ. This is nothing but a square plus x. A square plus x square is nothing but what? 1 by x square plus a square. Commutative ಅಂದ್ರೆ x square plus a square ಅಪ್ಲೈ ಮಾಡಬೇಕು. Okay, any doubts to anyone? No, ma'am. No ma'am. Okay, fine. Yesterday's problems and today's problems together I will discuss in next class. ಇಲ್ಲಿಗೆ ನಿಮ್ದು ಇಂಡೆಫಿನೆಟ್ ಇಂಟಿಗ್ರಲ್ ಮುಗಿಯುತ್ತೆ. ಇಂಡೆಫಿನೆಟ್ ಇಂಟಿಗ್ರಲ್ ಅಂದ್ರೆ ಯಾವ ಕಾನ್ಸೆಪ್ಟ್ ಬರುತ್ತೆ ಇಲ್ಲಿ? ಪ್ಲಸ್ ಸಿ ಬರುತ್ತೆ. We don't know what is integration constant, so we add plus c everywhere. Now this much is over. So indefinite integral ಮುಗಿತ್ತು. All together for homework we will discuss later. Tomorrow I will start with definite integrals and ನೋಡಿ 7.8 ಕಂಪ್ಲೀಟ್ ಆಗಿ ಡಿಲೀಟ್ ಆಗಿದೆ. Okay, so this is 7.7 what we did right now. 7.8 is deleted. We will directly jump to which exercise? 7.9, 10 and 11. So ಇಷ್ಟು 3 ಮಾಡಿದ್ರೆ ನಿಮ್ದು ಇಂಟಿಗ್ರೇಷನ್ ಮುಗೀತು. Okay, so basically ಇವತ್ತು ಏನ್ ಎಂಡ್ ಆಯ್ತಲ್ಲ, ದಿಸ್ ಇಸ್ ದ ಎಂಡ್ ಆಫ್ ಆಲ್ ಮೆಥಡ್ಸ್. ಎಷ್ಟು ಇಂಟಿಗ್ರೇಷನ್ ಅಲ್ಲಿ ಏನೇನ್ ಮೆಥಡ್ ಹೊಸವಾಗಿ ಇಂಟ್ರೊಡ್ಯೂಸ್ ಮಾಡಿದ್ವಿ ಅಥವಾ ಡೆರಿವೇಶನ್ ಮಾಡಿದ್ವಿ, ಥಿಯರಮ್ ಮಾಡಿದ್ವಿ, ದಿಸ್ ಇಸ್ ದ ಎಂಡ್ ಆಫ್ ಆಲ್ ಮೆಥಡ್ಸ್. ಇಲ್ಲಿ ಇನ್ನೇನ್ ಬರೋ ಎಕ್ಸರ್ಸೈಸ್ ನಲ್ಲಿ ನೀವು 7.1 ಇಂದ 7.7 ಏನ್ ಕಲ್ತಿದ್ದೀರಾ ಸೇಮ್ ಮೆಥಡ್ ಅಪ್ಲೈ ಆಗುತ್ತೆ, ಹೊಸ ಮೆಥಡ್ ಏನು ಬರಲ್ಲ. Okay, so 7.9 and 10 is depending on all the methods that we have studied. So we completed all methods of integration. How many methods we completed? First one is what? Substitution. Direct integration. Then substitution. Then by using trigonometric identities, that was 7.3. Adadmele Fraction. special functions, correct? Special functions. Which are those special functions? Are those 6 forms, correct? After that, partial functions. Partial fractions. Sorry. Ma'am, ಆಮೇಲೆ ಸ್ಪೆಷಲ್ ಟೈಪ್ ಫಂಕ್ಷನ್. ಇವತ್ತು partial fraction ಆಯ್ತು. Then integration by parts ಆಯ್ತು. ಆಮೇಲೆ some more types. ಇವತ್ತು ಈಗ ಸದ್ಯ ಮಾಡಿರೋದು some more types. So these many methods we finished. Okay. So this is about your methods of integration. ಲಾಸ್ಟ್ ಎಕ್ಸರ್ಸೈಸ್ ನಲ್ಲಿ ಏನಿಲ್ಲ, ಕೊಟ್ಟಿರೋ ಮೆಥಡ್ ನೇ ಯೂಸ್ ಮಾಡಿ ಸ್ವಲ್ಪ ಎಕ್ಸ್ಟೆಂಡ್ ಮಾಡೋದಿದೆ ಅಷ್ಟೇ. ಓಕೆ, ಸೊ ಪ್ಲೀಸ್ ಸ್ಟಾರ್ಟ್ ಪ್ರಾಕ್ಟಿಸಿಂಗ್. ನಿಮ್ಗೆ ಎಲ್ಲಾ ಮೆಥಡ್ ನಲ್ಲಿ ಎಲ್ಲಾ ಕಡೆ ಫಾರ್ಮುಲಾಸ್ ಬರ್ತವೆ. ಸೊ ಪ್ಲೀಸ್ ಸ್ಟಾರ್ಟ್ ಪ್ರಾಕ್ಟಿಸಿಂಗ್ ಪ್ರಾಪರ್ಲಿ. ಓಕೆ, ಎನಿ ಡೌಟ್ಸ್ ಇನ್ ಟುಡೇ ಸೆಷನ್ ಟು ಎನಿವನ್? No, ma'am. Okay, so try this and the remaining we will discuss later. We will finish the method of integration. Fine? Yes, ma'am. Shall I close the whiteboard? Yes, ma'am. You are copied. You help Madi. Done. We'll see you tomorrow. Take care, everyone. We'll continue.